ನಾವು ಸುಮಾರು ಒಂದು 20-25 ದಿನಗಳಿಂದ ಶರಣಬಸವೇಶ್ವರರ ಪಾವನಮಯವಾಗಿರುವಂತ ಚರಿತ್ರೆಯನ್ನ ನೋಡ್ಕೊಂಡು ಬರಾಕತ್ತೇವೆ. ಚರಿತ್ರೆ ಶರಣಬಸಪ್ಪನವ್ರ ಚರಿತ್ರೆ ಅಂತ ಹೇಳಿ ಒಬ್ಬ ಸನ್ಯಾಸಿಯ ಚರಿತ್ರೆ ಅಲ್ಲ. ಬುದ್ಧ ಒದ್ದು ಗೆದ್ದ, ಬಸವ ಇದ್ದು ಗೆದ್ದ. ಒದ್ದು ಗೆಲ್ಲುವುದೇನು ದೊಡ್ಡ ಆಗದ್ದಲ್ಲ. ಬಿಟ್ಟು ಹೋಗಿ ಎಲ್ಲೋ ಕುತ್ಕೊಂಡು ಏನೋ ಒಂದು ಸಾಧನೆ ಮಾಡೋದು ಏನು ದೊಡ್ಡ ಆಗತ್ತಲ್ಲ. ಹೆಂಡತಿ ಮಕ್ಕಳು ಸಂಸಾರ ಎಲ್ಲವನ್ನ ಇಟ್ಕೊಂಡು ಅವ್ರನ್ನ ಸಂಭಾಳಿಸ್ಕೊಂತ ಅವ್ರನ್ನ ಎಲ್ಲಿಡುವಾಗ ಇಟ್ಟು ತಾಯಿ ಎಲ್ಲಿರ್ಬೇಕು ಅಲ್ಲಿಟ್ಟು ಸಂಸಾರದಾಗ ಜನಬಲವನ್ನ ಗೆದ್ದು ಒಬ್ಬ ಸಂಸಾರಿಕನಾದವನು ಹೆಂಗಿರ್ಬೇಕು ಈ ಜಗತ್ತಿನಲ್ಲಿ ಅನ್ನೋದಕ್ಕೆ 12ನೇ ಶತಮಾನದ ಬಸವಣ್ಣವ್ರ ನಂತರ ಅದೇ ಸ್ವರೂಪವನ್ನು ತಾಳಿ ಧರೆಗೆ ಬಂದು ಈ ಉತ್ತರ ಕರ್ನಾಟಕವನ್ನ ಪಾವನ ಮಾಡಿದ ಪುಣ್ಯಮೂರ್ತಿ ಯಾರಾದ್ರೂ ಇದ್ರೆ ಶರಣಬಸಪ್ಪನವರು, ವಿಭೂತಿ ಶರಣಬಸಪ್ಪನವರು. ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ರು. ಮುಂದೆ ಕಲ್ಯಾಣಕ್ಕೆ ಹೋಗಿದ್ರು ಅಂದ್ರೆ ದೊಡ್ಡಪ್ಪಗೌಡ್ರ ಮನ್ಯಾಗ ನಿಲ್ದ ಎಲ್ಲಿ ಮತ್ತೊಂದು ಅನುಭವ ಮಂಟಪವನ್ನು ಕಟ್ತಿದ್ರು ಏನೋ. ಬಹುಶಃ ಶರಣರ ಚರಿತ್ರೆಯನ್ನು ನೋಡ್ಬಿಟ್ರೆ ಬಹಳ ಬಹಳ ಸಂತೋಷ ಆಗ್ತದೆ. ಅವರು ಅಂದಿದ್ದ ಆಗ್ತಿತ್ತು. ಅವ್ರು ಹೇಳಿ ಕುಂತೋಗ್ಯಾರಲ್ಲ, ಅಲ್ಲಿ ಒಂದೊಂದು ಕ್ಷೇತ್ರಗಳಾದವು. ಏನಂತಾರಿಲ್ಲ, ಅದು ಆಗ್ಬಿಡ್ತಿತ್ತು. ಯಾರು ಏನ್ರ ಬೇಡಕ್ ಬಂದ್ಬಿಟ್ಲೆ ಎಲ್ಲಾ ಶಿವ ಕೊಡ್ತಾನ ಅಂತಿದ್ರು. ತಮ್ಮ ಮೇಲೆ ಏನು ಹಾಕೊಳ್ತಿರ್ತಿರ್ಲಿಲ್ಲ. ನಾ ಕೊಡ್ತೀನಿ ಅಂತ ಎಂದೂ ಶರಣರ ಬಾಯಿನಲ್ಲಿ ಕನಸಿನಲ್ಲಿ ಸುಧಾ ಬರಲಿಲ್ಲ. ಅದನ್ನ ನಾವು ನೆನಪಿಟ್ಟು ಹೋಗ್ಬೇಕು. ಎಲ್ಲ ಯಾರು ಮಾಡ್ತಾರೆ? ಅದನ್ನ ಶಿವ ಕೊಡ್ತಾನ. ಶಿವ ಕೊಟ್ಟನು ಕೂಡ ಶಿವನ ಮೇಲೆ ಭಾರ ಹಾಕಿದ್ರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳ್ತಾರಲ್ಲ. ಹಂಗ ಎನ್ನ ವಾಮಕ್ಷೇಮ, ಎನ್ನ ಹಾನಿ ವೃದ್ಧಿ, ಎನ್ನ ಮಾನ ಅಪಮಾನ ಎಲ್ಲ ನಿಂದಪ್ಪ ಅಂತಿದ್ರು ಅವರು. ಯಾವ್ದನ್ನು ಡೂ ಯುವರ್ ಡ್ಯೂಟಿ ಅಂಡ್ ಲಿವ್ ದಿ ರೆಸ್ಟ್ ಟು ಗಾಡ್ ಅಂತ ಹೇಳ್ತಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚಲ ಅಂತ ಹೇಳಿ ಭಗವದ್ಗೀತೆಯಲ್ಲಿದ್ದ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಈ ಮಾತಿಗೆ ವ್ಯಾಖ್ಯಾನ ಯಾರಿದ್ರು ಅಂತ ಕೇಳಿದ್ರೆ ಮಾದಮ್ಮನವ್ರು ಇದ್ರು, ಮತ್ತೆ ಶರಣಬಸಪ್ಪ. ಏನ್ ಮಾಡಿದ್ರೆಲ್ಲ ನಾಳಿನ ಚಿಂತೆ ಮಾಡ್ತೀರಿ ಇಲ್ಲ ಅವ್ರ. ನಾಳೆ ಯಾರು ಬರ್ತಾರ ನೋ, ಬಂದವ್ರಿಗೆ ಬರ್ರಿ. ಯಾರ ಜಂಗಮರು ಬಂದು ಬರ್ರಿ. ಎಲ್ಲಿಂದ ಬರ್ತತಿ, ಯಾರು ತಂದ ಹಾಕ್ತಾರ ನೋ, ಅದನ್ನ ಚಿಂತೆ ಮಾಡೋರು ಯಾರು? ನಮ್ಮಂತವ್ರು. ಶರಣರಿಗೆ ಏನ್ ಚಿಂತೆ ಇರ್ತದೆ ಅಂತ ಕೇಳಿದ್ರೆ ಅವ ತಂದ ಹಾಕೋ ಅದಾನ ನಡೀತಿರ್ತೈತಿ. ಹೆಂಗ್ ತಂದು ಕೊಡ್ತಾನ ಕೊಡ್ಲಿ, ಹೆಂಗ್ ನಡೀತೈತಿ ನಡ್ಲಿ. ನಾವು ಇದ ಭಾವನೆ ಇಟ್ಕೊಂಡು ನೋಡಿರ್ಬೇಕಾರೆ ಅಷ್ಟು ಹದಿರ್ತೈತಿ. ಬಂದ ಜೀವನ ಮಗಳ ಲಗ್ನ ಬಂತು, ಹಾಕಲಿ ಬಂಗಾರ ಹೆಂಗ್ ತರ್ಲಿ ಅಂದ್ರೆ ಚಿಂತೆ ನೋಡ. ನಾನ ಮಾಡ್ಬೇಕು ಅಂತ ಬಂತಂದ್ರ ನರಕ ಆಗ್ತದೆ ಜೀವನ. ಎಲ್ಲಾ ನೀವ್ ಮಾಡಪ್ಪ, ಏನ್ ಮಾಡ್ತೀವಿ ಮಾಡು. ಅವನ ಮೇಲೆ ಭಾರವನ್ನ ಹಾಕ್ಬಿಟ್ರೆ ಅವ ಎಲ್ಲವನ್ನ ನೋಡ್ಕೊಂತ. ಒಂದು ದಿನ ಶರಣಬಸಪ್ಪನವರು ದಿನಾನು ಶಿವದಾನ ಮಾಡ್ತಾ ಹೇಳ್ತಿದ್ರು. ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ದಿನಾನು ಲಷ್ಕಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಡೋರು. ಎದ್ದು ಐಹಿಕ ಕ್ರಿಯೆಗಳನ್ನ ಮುಗಿಸ್ಕೊಂಡಿರ್ತಕ್ಕಂಥ ಶರಣಬಸಪ್ಪನವರು ಸ್ನಾನವನ್ನ ಮುಗಿಸ್ಕೊಂಡು ಅಲ್ಲೇ ಹಿಪ್ಪುರ್ಗಿ ಬಿಲ್ವವನ ಅಂತ ಹೇಳಿದೆ ಅರಳುಗುಡಿಗೆ ಹತ್ರ. ನೀವು ಇವತ್ತು ಹೋಗಲ್ಲೇ ಮಹಾದೇವಿಯವರ ಸಮಾಧಿ ಮದಿ ಎಲ್ಲ ಇದೆ ಅಲ್ಲಿ. ಅಲ್ಲಿ ಹೋಗಿ ದಿನಾನು 3 ಪತ್ರೆ ಎತ್ಕೊಂಡು ಬರ್ತಿದ್ರು. 3 ಪತ್ರೆ ಎತ್ಕೊಂಡು ಬಂದು 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 3 ಪತ್
ಏನ್ ಮಾಡಿದ್ರು ಬಹಳ ದೇವ್ರ ಮೇಲೆ ಭಾರ ಹಾಕುವಂತ ಶರಣರು. ಅಥಣಿ ಶಿವಯೋಗಿಗಳ ಚರಿತ್ರೆಯನ್ನು ನೀವೆಲ್ಲ ಕೇಳಿರಿ. ಅವರು ತಮ್ಮ ಏನ್ ಪೂಜೆಗೆ ಏನ್ ಬೇಕಾಗುತ್ತಲ್ಲ ಯಾರ ಕಡೆಯಿಂದ ಕೆಲಸ ಮಾಡಿಸ್ತಿದ್ದಿಲ್ಲ. ಬಟ್ಟಿ ತಾವ ತೊಳ್ಕೊಂತಿದ್ರು, ತಮ್ಮ ಪರ್ಣ ಕೊಟ್ಟಿರೋ ಕೆಲಸವನ್ನ ಕಸ ತಾವೇ ಹೊಡ್ಕೊಂತಿದ್ರು, ತಮ್ಮ ಪೂಜಾಕ್ ಬೇಕಾದಂತ ನೀರನ್ನು ತಾವ ಮಾಡ್ಕೊಂತಿದ್ರು. ಯಾಕ್ರಿ ಅಪ್ಪ ನೀವು ದೊಡ್ಡ ಶಿವಯೋಗಿಗಳಿದ್ರಲ್ಲ, ನಾವ್ ಯಾರು ಮಾಡ್ತೀವಿ ಅಂತ ಹೇಳಿ ಯಾರು ಅಂತಿದ್ರಂತ, ನಾನು ಹೊಟ್ಟೆ ತುಂಬಕಾರ ನಾನ ಊಟ ಮಾಡ್ಬೇಕಪ್ಪ, ಮತ್ತೊಬ್ಬರ ಕಡೆಯಿಂದ ಮಾಡಿಸ್ಬಾರ್ದು. ಶಿವನ ಪೂಜೆಯನ್ನು ನಾನು ಹಾಳಾಗಿ ದುಡಿಬೇಕೆ ಹೊರತು ಮತ್ತೊಬ್ಬರನ್ನ ಇಟ್ಕೊಂಡ್ರೆ ಅವ ಉಪತ್ರಿ ಹರ್ಕೊಂಡ್ ಬಂದ್ ಕೊಟ್ಟ ಅಂತ ಕೇಳಿದ್ರೆ ಹರ್ಕೊಂಡ್ ಪುಣ್ಯ ಎಲ್ಲ ಯಾರಿಗೂ ಹೋಗ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರಂದ್ರೆ ಶಿವಯೋಗಿಗಳು ದಿನಾನು ಪತ್ರಿ ಗಿಡದ ಕೆಳಗಡೆ ಸಗಣಿ ತಗೊಂಡೋಗಿ ಸಾರಿಸಿ ಬರ್ತಿದ್ರಂತ. ವಾರಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ಅದನ್ನೆಲ್ಲ ಸಾರಿಸಿ ಬಂದು ಸ್ವಚ್ಛ ಕಸ ಹೊಡೆದ್ ಬರೋರು. ಹೊಡೆದು ಬಂದು ಬೆಳಿಗ್ಗೆ ಹೋಗ್ತಿದ್ರು ಅವ್ರು. ಅವ ಪತ್ರಿ ಕೊಡ್ತೀನು ಏನ್ ಪೂಜೆಗೆ ಶರಣರ ನಡೆ, ಪತ್ರಿ ಕೊಡ್ತೀನ್ ಪೂಜೆ ಮಾಡಕ, ನೀ ಪತ್ರಿ ಕೊಡ್ತೀನ ಅಂದ್ರ ರಾತ್ರಿ ಅದು 3 ದಳದ ಪತ್ರಿ 1 ದಳ ಇರ್ಲಿ ಅದೆಲ್ಲ ಉದುರಿ ಬಿದ್ದಿರ್ತಿತ್ತು. ಶಿವಯೋಗಿಗಳು ಶಿವ ಅಂತ ಹೇಳಿದ ಎಲ್ಲಾನು ಕಲೆಕ್ಟ್ ಮಾಡೋದು. ಆ ಪತ್ರಿ ಕಲೆಕ್ಟ್ ಮಾಡ್ಕೊಂಡು ಬಂದು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಪೂಜೆ ಮಾಡೋದು. ನಾವು ನೋಡ್ತಿರ್ತೀವಿ ನಮ್ ಪೂಜೆನ, ನಾವ್ ಮಠದಾಗ ಪತ್ರಿ ಗಿಡ ಹಚ್ಚಿ ಎಲ್ಲರಿಗೂ ಅನುಕೂಲ ಆಗಿರ್ತದೆ. ಎಂತೆಂತ ಟೊಂಗಿ ಮುರಿತಾರ ಅಂತ ಕೇಳಿದ್ರೆ ನಾ ಅಂತಿರ್ತೀನಿ ಹಂಗ್ ಮಾಡ್ಬೇಡ್ರು, ಫಲ ಹುಟ್ಟಂಗಿಲ್ಲ, ಸ್ವಾಮಿಗಳು ಪತ್ರಿ ಹಾಕೊಂಡು ಬೈತಾರ ಅಂತ. ನನ್ನ ಉದ್ದೇಶ ಅವ್ರು ಬೈಯೋದಿಲ್ಲ. ಏನಕ್ಕೆ ಗೊತ್ತಂದ್ರೆ ಅದನ್ನ ತಗೊಂಡ್ ಬೆಳಿಗ್ಗೆ ನಿಮ್ ಫಲ ಬರ್ಬೇಕಲ್ಲ. ಎಷ್ಟು ಸೂಕ್ಷ್ಮ ಹೇಳ್ತಾರ ಗೊತ್ತಾ ಶರಣರು. ನೀವು ಪತ್ರಿ ಏನ್ ಇರ್ತದಲ್ಲ ಅದು ಇಲ್ಲ ಐತಲ್ಲ, ಈ ಪತ್ರಿ ಇಲ್ಲ ಇದು, ಈ ಪತ್ರಿ ಇಲ್ಲ ಐತಲ್ಲ, ಇದನ್ನ ಹಂಗ ಬಿಟ್ಟು ಧರಿಸಿದ್ರೆ ಕೋಲಿಲಿ ಹೊಡೆದಂಗ ಅಂತ ನೋಡಿ ಶಿವನಿಗೆ. ಅದಕ್ಕೆ ಅಥಣಿ ಶಿವಗಳು ಏನ್ ಮಾಡ್ತಾರಂದ್ರೆ ನೆನ್ಪಿಟ್ಕೋರಿ, ಇದನ್ನ ಒಂದು ಗೋಧಿ ಕಾಳಿನಷ್ಟು ಇಷ್ಟು ಚೂಟಿ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಲಿಂಗೈನ ಮೇಲೆ ಧರಿಸಿದ್ರೆ ಸಾಕು. ಒಂದು ಬಂಡಿ ಗಂಟ್ಲೆ ತಗೊಂಡು ಏನ್ ಧರಿಸಿ ಒಂದು ದಳ ಧರಿಸಿದ್ರೆ ಸಾಕು. ಕದ್ದಲಂ ಋಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶ್ವಾರ್ಪಣಂ. ನೆನ್ಪಿಡ್ಬೋದು ಏನ್ ಹೇಳಕ್ಕಾಗಲ್ಲ, ಏಕ ಬಿಲ್ವಂ ಅಂತ ಹೇಳ, ಬಂಡಿ ಬಿಲ್ವಂ ಅಂತ ಹೇಳಿಲ್ಲ. ನಾವು ಹೋಗಿ ಒಂದು ಟೊಂಗಿ ಹಾಕೊಂಡು ಬಂದು ಏನ್ ಎಷ್ಟು ಹೋಗಿರ್ತಾರ ನೋಡ್ಬೇಕು. ಶ್ರಾವಣದಂತೂ ಆ ಗಿಡ ಮುರಿದು ಬಿಟ್ಟಿರ್ತಾರ. ನಂಗೆ ಬಹಳ ನೋವಾಗಿರ್ತೈತಿ. ಯಾರಿಗೆ ಹೇಳ್ಬೇಕು ಹೇಳಿದ್ರೆ ಅವ್ರು ಕೇಳಂಗಿಲ್ಲ. ಒಂದು ಧರಿಸ್ರಿ ಪಾಲ್ ಹೇಳ್ತಿರ್ತೇನೆ, ನನ್ನ ನೋವಾಗಿರ್ತೈತಿ. ಯಾಕಂದ್ರೆ ಇದ್ರ ಬಗ್ಗೆ ನನ್ಗೆ ತಿಳುವಳಿಕೆ ಇದೆ. ಭಕ್ತರಿಗೆ ನಾ ಯಾಕೆ ಹೇಳಕತ್ತೇನೆ ನಿಮ್ಗೆ ಅಂತಂದ್ರೆ, ಇದನ್ನ ಎಷ್ಟು ಒಂದು ದಳ ಧರಿಸ್ಬಿಟ್ರೆ ಸಾಕು ನಿಮ್ಗೆ, ಅಷ್ಟು ಪುಣ್ಯ ಇರ್ತೈತಿ ಇದ್ರೊಳಗೆ, ಅಷ್ಟು ಶಕ್ತಿ ಇರ್ತೈತಿ. ಬಿಲ್ಪತ್ರಿ ಅಂದ್ರೆ ಬಹಳ ದೊಡ್ಡ ಶಕ್ತಿ ಇರ್ತೈತಿ ಇದ್ರೊಳಗೆ. ಒಂದು ದಳ ಸುಮ್ಮನೆ ಹಿಂಗ್ ಧರಿಸೋದು. ಹೆಂಗ್ ಧರಿಸ್ಬೇಕಂದ್ರೆ ಇದು ಲಿಂಗ ಅಂತ ತಿಳ್ಕೊರಿ. ವಿಭೂತಿ ಆ ಕಡೆ ಹಚ್ಬೇಕಂತ ಕೇಳಿ ನೀವು ಮುಂದೆ ಹಚ್ಚಬಾರ್ದು. ವಿಭೂತಿ ಲಿಂಗಪ್ಪಗ ಮುಂದಿನ ಬಾಜು ಹಚ್ಚಬಾರ್ದು, ಹಿಂದಿನ ಬಾಜು ಹಚ್ಬೇಕು. ನಮಗ ಏನು ಕಾಣಬಾರ್ದು. ಈ ಬಿಲ್ಪತ್ರಿ ತಗೊಂಡು ಹಿಂಗ್ ಏರಿಸಿ ಹಿಡ್ಕೊಂಡು ನೋಡಿದ್ರಿ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಮುತ್ತೇನ ಅಂತ ಕೇಳಿದ್ರೆ, ನೀವು ಆ ಬಿಲ್ಪತ್ರಿ ಸುಮ್ಮನೆ ಕಳ್ಬಿಟ್ಟಿರ್ತೀರಿ, ನಮ್ ಪ್ಲೇಟ್ನಾಗ ಪೂಜಾಗೆ ಇಟ್ಕೊಂಡಿರ್ತಿರಲ್ಲ, ಎಲ್ಲ ಪೂಜೆ ಮಾಡ್ರಿ, ತ್ರಾಟಕ ಯೋಗ ಮಾಡ್ತಿರಲ್ಲ, ಕೊನೆಗೆ ಆ ಬಿಲ್ಪತ್ರಿ ತಗೊಂಡು ಅದನ್ನ ಧರಿಸಿ ಆ ನಂತರ ಏನ್ ಮಾಡ್ಬೇಕಂತ ಕೇಳಿದ್ರೆ ಅದನ್ನ ತಗೊಂಡು ಕಣ್ಣಿಗೆ ಹೊತ್ಕೋಬೇಕ್ರಿ. ನಟ್ಟಿಗೆ ಕಣ್ಣಿಗೆ ಯಾಕೆ ಹಿಂಗೆ ಮಾಡ್ಬೇಕು, ಇದಕ್ಕೊಂದು ಫಲ ಇದೆ. ನೀವು ಪೂಜೆ ಮಾಡಿರ್ತೀರಿ, ಪೂಜೆ ಫಲ ಬರ್ಬೇಕಿಲ್ಲ. ದೇವ್ರ ಗುಡಿ ಮುಂದೆ ಹೋಗ್ಬಿಟ್ಲೆ ನೀವು ಇಲ್ಲಿಂದ ಹೋಗೋ ಮಟ್ಟ, ಗುಡಿಗೆ ಹೋಗೋ ಮಟ್ಟ ಏನ್ ಮಾಡ್ತೀರಿ, ಕಣ್ ತಕೊಂಡು ಹೋಗಿರ್ತೀರಿ. ಇಲ್ಲೊಂದು ರಸ ಎಲ್ಲ ರೆಡಿ ಬೀಳ್ಬೇಕು, ಅಲ್ಲೇನ್ ಕಣ್ಣು ಮುಚ್ಕೊಳಂಗಿಲ್ಲ. ಹೌದಲ್ಲ, ಆ ಗುಡಿ ಮುಂದೆ ಹೋದ್ಬಿಟ್ಲೆ ಗಂಟೆ ಬಾರಿಸ್ತಿರಲ್ಲ, ಗಂಟೆ ಬಾರಿಸ್ಬಿಟ್ಲೆ ಕಣ್ಣು ತಕೊಂಡು ನೋಡ್ಕೊಂತ ನಿಲ್ತಿರೋ, ಏನ್ ಕಣ್ಣು ಮುಚ್ಕೊಂತೀರಿ? ಏನ್ ಮಾಡ್ತೀರಿ? ಕಣ್ಣು ಮುಚ್ಕೊಂತೀರಿ. ಯಾಕೆ ಕಣ್ಣು ಮುಚ್ಕೊಂಡ್ರಿ? ದೇವ್ರ ನೋಡಕ್ ಹೋಗಿರ್ತೀರಿ, ಕಣ್ಣು ಯಾಕೆ ಮುಚ್ಕೊಂಡ್ರಿ? ಅಲ್ರಿ, ನೀವು ದೇವ್ರ ನೋಡಕ್ ಹೋಗಿರ್ತೀರಿ, ಕಣ್ಣು ಯಾಕೆ ಮುಚ್ಕೊಂಡ್ರಿ? ಅರ್ಥ ಆಗುತ್ತಲ್ಲ, ನಾ ಹೇಳೋದು ಅರ್ಥ ಆಗ್ಬೇಕು ತಮ್ಗೆ. ಅಲ್ಲಿ ಹೋಗಿ ಕಣ್ಣು ತಕೊಂಡು ನಾವು ನೋಡ್ಕೊಂತ ಇಲ್ಬೇಕು, ಮನುಷ್ಯ ಸಮಾಧಾನ ಆಗಂಗಿಲ್ಲ. ಅವಾಗ ಏನಾಗುತ್ತೆ ಗೊತ್ತಿಲ್ಲ, ಹೊರಗಿನ ದೇವ್ರು ಒಳಗೆ ಬರ್ಬೇಕು. ಹೌದಲ್ಲ, ಅಲ್ಲಿ ನೋಡೋಕೆ ಫೋಟೋ ಹೊಡ್ಕೊಂಡಿರ್ತೀರಿ ನೀವು, ಕಣ್ಣು ಮುಚ್ಚಿ ಹಿಂಗೆ 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 ನಮಸ್ಕಾರ ಮಾಡಿದ್ರೆ ಅಂತ ಹೇಳಿದ್ರೆ ಆ ದೇವ್ರ ಎಲ್ಲಿ ಬರ್ತದೆ? ಒಳಗೆ ಹೃದಯದಾಗ ಬರ್ತದೆ.
ನಿಂದು ಆತ್ಮ ಪರಮಾತ್ಮನ ಸಂಬಂಧ ಅಲ್ಲಿ ಗಂಡ ಹೆಂಡರ ಸಂಬಂಧ ಕೂಡಿರ್ತದೆ. ಅದಕ್ಕೆ ಅಲ್ಲಿ ಹೋಗಿ ಕಣ್ಣು ಮುಚ್ತೀರಿ. ಅದಕ್ಕ ಅವ್ರು ಏನ್ ಕಟ್ಟಿರ್ತಾರ ಅಂತ ಕೇಳಿದ್ರೆ ಒಂದು ಗಂಟಿ ಕಟ್ಟಿರ್ತಾರ ನೋಡ್ರಿ. ಗಂಟಿ ಯಾಕೆ ಕಟ್ಟಿರ್ತಾರ? ಗಣ್ಣಂತ ಹೊಡೆದ್ರ ಅಂತ ಕೇಳಿದ್ರ ಓಂ, ನಿನ್ ಮನಸ್ಸು ಗಂಟಿ ಹೊಡೆದು ಹೋಗಿಲ್ಲ ಏನಾಗ್ಬೇಕಂತಮ್ಮ ಓಂ ಓಂ ಅಂತ. ನೀ ಏನಾಗುತ್ತೆ ಕೇಳಿದ್ರೆ ದೇವ್ರ ಮುಂದೆ ಹೋಗಿ ದೇವ್ರ ಬೇರೆ ನೀ ಬೇರೆ ಆಗ್ಬೇಡ. ಈಗ ಮನ್ಯಾಗ ಬರೋ ಮುಂದ ನೀವ್ ಒಂದ್ ಏನಾದ್ರು ನೋಡಿ ಬಂದ್ರಿ. ಏನ್ ನೋಡಿ ಬಂದ್ರಿ? ಎಲ್ಲಾರು ನೋಡಿ ಬಂದ್ರಿ. ಏನ್ ನೋಡಿ ಬಂದ್ರಿ? ಕರಡಿ ನೋಡಿ ಬಂದ್ರಿ. ಯಾಕೆ ನೋಡಿದ್ರಿ ಕರಡಿನ? ಟಿಕ್ಕಲ್ ಸರಿ ಆಗ್ತೈತಿಲ್ಲ, ಬೇತಾಲ್ ಸರಿ ಐತಿಲ್ಲ, ಲಿಪ್ಟಿಕ್ ಸರಿ ಆಗ್ತೈತಿಲ್ಲ, ಇಲ್ಲಿ ಹಚ್ಕೊಂಡ್ರೆ ಲಿಪ್ಟಿಕ್ ಪೌಡರ್ ಸರಿ ಆಗ್ತೈತಿಲ್ಲ, ಕುಂಕುಮ ಸರಿ ಆಗ್ತೈತಿಲ್ಲ. ನೋಡ್ರಿ ಎಲ್ಲ ನೋಡ್ಕೊಂತೀರಿ. ನೋಡೋ ಮುಂದೆ ಏನಾಗಿರ್ತೈತಿ ನಿಮ್ಗೆ? ಇಲ್ಲ ಲಕ್ಷ ಕೊಡ್ರಿ. ನೋಡೋ ಮುಂದೆ ಏನಾಗಿರ್ತೈತಿ? ಕರಡಿ ಮುಂದೆ ಹೋಗ್ತೀರಿ. ದಿವಸ ನೀವು ಪರೀಕ್ಷೆ ಮಾಡಿರ್ಬೇಕಾದ್ರೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಬೇಕು. ಕರಡಿನ ಒಂದ್ ರೀತಿ ಲಿಂಗ ಇದ್ದಂಗೆ. ನೀವು ಹೋಗೋ ಮುಂದೆ ಕರಡಿ ಅಲ್ಲೇ ಐತಿ, ನಾನು ಇಲ್ಲದೇನೆ ಅನ್ನೋ ಭಾವ ಇರ್ತದೆ. ಹೌದಲ್ರಿ? ದ್ವೈತ ಭಾವ ಇರ್ತದೆ. ಯಾವಾಗ ಕರಡಿ ಮುಂದೆ ನಿಂತ್ಕೊಂಡ್ರಲ್ಲ, ಕರಡಿ ನೋಡ್ಕೊಂತ ಏನಾಗ್ಬಿಡ್ತೀರಿ? ಕರಡಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಕೆಲವೊಬ್ರು ಮದುಮಕ್ಳು ರೆಡಿ ಆಗೋರ್ಬೇಕಾದ್ರೆ ಲಗ್ನಕ್ಕೆ ಹೋಗಿರ್ತೀವಿ, ನೋಡ್ಬೇಕು, ಯಪ್ಪ ಜಲ್ದಿ ಬಾರಪ್ಪ ಮರಾಯ, ನಮ್ಮನ್ನ ಕರ್ಕೊಂಡೋಗಿ ಕುಂದರ್ಸಿರ್ತಾರ. ಕರೆಂಟ್ ಹೋಗಿರ್ತೈತಿ, ಮೈಯಾಗೆಲ್ಲ ಇಂಡಿಯಾ ಮ್ಯಾಪ್ ಮುಂದಿರ್ತಾವು. ಅವ್ರ ಬರ್ತಿರಂಗಿಲ್ಲ, ಮುಂದ್ ಮಕ್ಕಳ ಕಡೆ ಹೋಗ್ಬೇಕಾಗಿರ್ತೈತಿ. ನೋಡ್ಬೇಕು ಎಷ್ಟು ಕಷ್ಟ ಆಗುತ್ತ. ಒಟ್ಟ ಆ ಕರಡಿ ನೋಡ್ದಾಗ ಅದ್ರ ಮುಂದೆ ಕರಡಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ನಿಮ್ಗೆ ಹೆಂಗ್ ಬರ್ತದಲ್ಲ ಭಾವ. ಅದೊಂದ್ ರೀತಿ ಪೂಜಾ ಇದ್ದಂಗ, ಅದು ಪೂಜಾ ಇದ್ದಂಗ ಮನಸ್ಸು ಅದ್ರೊಳಗೆ ಹೋಗ್ತದಲ್ಲ. ಅದಕ್ಕ ಲಿಂಗ ಅನ್ನೋದಂದ್ರೆ ಏನು ಅಂತ ಕೇಳಿದ್ರೆ ಕನ್ನಡಿ. ಕನ್ನಡಿ ಆ ಕನ್ನಡಿಯೊಳಗೆ ನೀವು ಹ್ಯಾಕ್ ಮುಖ ನೋಡ್ಕೊಂಡಾಗ ಅದ್ರೊಳಗೆ ಆಗಿರ್ತಿರಲ್ಲ, ಹಂಗ ನಿಮ್ ಮನಸ್ಸು ಏನಾಗ್ಬೇಕಂತ ಕೇಳಿದ್ರೆ ಕನ್ನಡಿಯೊಳಗೆ ನೀವು ಹ್ಯಾಕ್ ಮಾರ್ಚ್ ಆಗಿರ್ತಿರಲ್ಲ, ನಿಮ್ಮ ಮನಸ್ಸು ಏನಾಗ್ಬೇಕಂತ ಕೇಳಿದ್ರೆ ಲಿಂಗದೊಳಗೆ ಮರ್ಜ್ ಆಗಿರುತ್ತಂತ ಕೇಳಿದ್ರೆ ಅದೇ ಶಿವಯೋಗ, ಅದೇ ತ್ರಾಟಕ ಯೋಗ, ಅದೇ ಬಯಲ ಯೋಗ, ಅದೇ ಶೂನ್ಯ ಸಂಪಾದನೆ ಅಂತ ಹೇಳಿ ನಮ್ಮವ್ರು ಏನ್ ಮಾಡ್ಕೊಂಡು ಬಂದಾರ ಅಂತ ಹೇಳಿದ್ರೆ ಕರ್ಕೊಂಡು ಬಂದಾರ. ಅಂತ ಬಯಲು ಯೋಗವನ್ನ, ಅಂತ ಶೂನ್ಯವನ್ನ ಕಂಡಂತ ಶರಣರ ಸತ್ನವರು ಯಾಕಂದಿದ್ದು ಹಾಕಿತ್ತು ಅಂತ ಕೇಳಿದ್ರೆ ಅವರಲ್ಲಿ ಆ ಶಕ್ತಿ ಇತ್ತು. ಪೂಜಾ ಮಾಡಿ 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 ಮಾಡಿ. ನಿಮಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಅವ್ವಾರಿಗೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಎಲ್ಲರೂ ಕುಂತವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಸಂಸಾರ ಮಾಡ್ರಿ, ಎಲ್ಲಿವರೆಗೂ ಮಾಡ್ಬೇಕು? ಎಷ್ಟು ವರ್ಷ ಮಾಡ್ಬೇಕ್ರಿ ಸಂಸಾರ? ಹೇಳ್ರಿ ಅವರ, ಎಷ್ಟು ವರ್ಷದವರೆಗೆ ಮಾಡ್ಬೇಕು ಸಂಸಾರ? 50. ಓಕೆ, ಒಪ್ಕೊಳ್ಳ. 50ರವರೆಗೆ ಸಂಸಾರ ಮಾಡ್ರಿ. 50 ಆಗಿಂದ ಏನಾಗ್ಬೇಕ್ರಿ? ಏನಾಗ್ಬೇಕ್ರಿ? ಬಿಡ್ಬೇಕು. ಇಲ್ಲ, ಕಡಿಮೆ ಆಗ್ಬೇಕು. ಕೊಟ್ಟ ನಾ ಹೇಳ್ದ ಅರ್ಥ ಆಗುತ್ತಲ್ಲ ನಿಮ್ಗೆ? 50 ವರ್ಷ ಆಯ್ತಂತ ತಿಳ್ಕೊರಿ, ಅವ್ರಿಗೆ ಕೊಟ್ಟು ಕಿಲಿ ಸೊಸೆಕಾಯಿ ಕೊಟ್ಬಿಟ್ಟು ಗಳಕ್ 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 ಮಾಡ್ಕೊಂಡ್ ಮುಂದೆ ಗೊಳಕ್ ಬಳಕ್ 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 ಹಾಕಿದ್ರಿ. ಇನ್ನು ನಮ್ಮ ಮುದಿಕೆಗಳ ಇನ್ನೂ ಕಿಲಿನ ಕೊಡವಲ್ಲ ನೋಡ, ಟ್ರೆಜರಿ ಕಿಲಿ ಕೊಡವಲ್ಲ ಅಂತಿರ್ತಾವ. ಆಕೆ ಈಗೊಂದು ಸಿಟ್ಟ ಆಕಿ ನಿಮ್ಮನ್ನ ಬಾವುಗ ನೋಡಿದಾಗ ನೋಡ್ತಿರ್ತಾವ. ಅದಕ್ಕೆ ಹಂಗಾಗಿನ 50 ವರ್ಷ ಆದ್ಬಿಟ್ಲೆ ಎಲ್ಲ ತಗೋರಿ. ಇನ್ನ ನಂದು ಮುಗ್ದೈತಿ, ನೀವು ಅವಾಗ ಎಲ್ಲಿ ಹೋಗ್ಬೇಕು ಬಂದ್ರು ಬ್ಯಾರೆ ಹೋಗಿ ನೀವು ಮನ್ಯಾಗ ಮತ್ ಬ್ಯಾರೆ ಬಂದವ್ರು ಬಿಟ್ಟು ಮತ್ತೆ ಎಲ್ಲರೂ ಹೋಗಿದ್ರಿ ಅಂತೀನಿ. ಹಂಗಲ್ಲ ಬ್ಯಾರೆ ಆಗ್ಬೇಕ್ರಿ ಮನ್ಯಾಗ. ಹೆಂಗ್ ಬ್ಯಾರೆ ಆಗ್ಬೇಕಂತ ಕೇಳಿದ್ರೆ ಎಲ್ಲ ಅದ್ರ ಬಗ್ಗೆ ಮುಖ ಬಿಟ್ಬಿಡು. ಯಾಕೆ ಮಾಡಿ ಎಲ್ಲ ನಿಮ್ ಕೈ ಕೊಟ್ಟಿಪ್ಪ, ನೀವು ಮಾಡ್ರಿ. ನನ್ನ ಲಗ್ನ ಇಷ್ಟು ದಿವಸ ಈ ಗಂಡನ ಜೊತೆಗೆ ಐತಿ, ಇನ್ನೊಂದು ಗಂಡನ ಮಾಡ್ಕೊಂಡ್ರಿ. ಎರಡನೇದು ಇವಾಗ ಗುರು ಕೊಟ್ಟು ಲಿಂಗ ಒಂದು ಗಂಡ ಐತಿ, ಇಲ್ಲಿ ಪೂಜಾ ತಗೊಂಡು ಶಾಂತವಾಗಿ. ನಾವು ಈ ಊರಾಗ ಒಬ್ರು ಕೇಳಿದ್ದೆ, ನಮ್ಮ ಅಪ್ಪ ಸಾಹೇಬ್ ಕಲ್ಲೂರ್ ಅವರು ಒಬ್ರು, ಅವ್ರ ಮನೆಯವ್ರು 3 ಮಂದಿ ಅವ್ರಿಗೆ ತಾಯಂದಿರು, ಅವ್ರ ಮನೆಯವರು ಅಂದ್ರೆ ಹೆಂಡತಿಯರು. ಅದ್ರಾಗ ಒಬ್ರು ಇದ್ರಲ್ಲ, ನಮ್ಗೆ ಇಸು ಮಠಕ್ಕೆ ಬಂದ ನಾವು ನಮ್ಮವ್ ರಾತ್ರಿ 2 ಆದ್ರೂ ನಾ ಎದ್ ನೋಡ್ತಿರ್ತಿಲ್ರಿ ಮುಚ್ಚಾರ ಪೂಜಾ ಕೊಲ ಲಿಂಗ ಹಿಡ್ಕೊಂಡ ಕುಂತಿರ್ತಾಳ್ರಿ, ಮತ್ತೇನ್ ಹಿಡ್ಕೊಂಡ್ ಕುಂತ್ಬೇಕು ಅಂತ ಕೇಳ್ತೇನೆ. ಯಾಕೆ ಹೇಳ್ತೇನೆ ಅಂದ್ರೆ ನೋಡ್ರಿ, ಅವರೇ ಶಿವಯೋಗಿಗಳು, ಅವ್ರೇ ಎಲ್ಲ ಬಿಟ್ಟು ಬಿಟ್ಟಿರ್ತಾರೆ. ಇದ್ರ ಆಶೆ ಹೋಗಿರ್ತದ. 50 ಆದ್ಬಿಟ್ಲೆ ಕಿಲಿ ಎಲ್ಲ ಇದು ಹೋದಷ್ಟು ಊಟ ಮಾಡ್ಬೇಕು, ಇವೆಲ್ಲ ಹುಟ್ಟಿರ್ತಾವಲ್ಲ, ಒಂದಿಷ್ಟು ಕರ್ಕೋಬೇಕು, ಕರ್ಕೊಂಡು ಕುದಿಗಟ್ಟಿ ಕುತ್ಕೋಬೇಕು, ಆರಾಮ್ ಎಂಜಾಯ್ ಮಾಡ್ಬೇಕು ಜೀವನನ. ಯಾವ್ಲೆ ಗಾಡಿ ಹೋಗ್ಬಾರ್ದು. ನಂದು ಅಧಿಕಾರ ನಡೀಲಿ, ನಾ ಹತ್ತಿ ಅಂದ್ರೆ ಕತ್ತಿ ಮಾಡಿಬಿಡ್ತಾವ ಏನೋ ಅನ್ನಂಗಿಲ್ಲ ನೋಡು. ಎಲ್ಲ ಬಿಡೋದು, ಒಟ್ಟು ಬಿಟ್ಟು ನೀವ ಅಂತ ಆಯ್ತು, ಮುಗೀತು. 50 ಆದ್ಮೇಲೆ 62ಕ್ಕೆ ಹೆಂಗ್ ರಿಟೈರ್ಮೆಂಟ್ ಇರ್ತದಲ್ಲ, ಬಿಟ್ಟು ಬರ್ತಿರ್ಲಿಲ್ಲ. ಅವ್ರು ಹೊರಗಾಕಿರ್ತಾರ ಆಫೀಸ್ ಬಿಟ್ಟು, ಹಂಗ ಇಲ್ಲಿ ಹೊರಗಾಕ್ತಾರ. ಇದಕ್ಕೇನು ಕಾಣಾಕತ್ತೈತಿ ಮುಗಿಗೆ ಅಂತ ಮನ್ಯಾಗ ದಾಸರ ಮಾಡ್ತಾರೆ.
ಅರ್ಥ ಆಗುತ್ತಲ್ಲ. ಹಂಗಿದ್ರಿ ಅಂತ ಕೇಳಿದ್ರೆ ಜೀವನ ಸುಖವಾಗಿರ್ತದ. ಹಂಗಿದ್ದವ್ರು ಯಾರು ಅಂತ ಕೇಳಿದ್ರೆ ಶರಣ ಬಸವಣ್ಣ ಅವನಿಗೆ ಸರೆಂಡರ್ ಪರಮಾತ್ಮನಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ರು. ಅವರೆಲ್ಲ ಅರ್ಪಣೆ ಮಾಡ್ಕೊಂಡು ಅವನಿಗಾಗಿದ್ರು. ನಾನು ಒಂದು ವಿಚಾರ ಮಾಡಕತ್ತೀನಿ. ನಾನು ಮಟ್ಟಕ್ಕಾಗಿ ಇಷ್ಟು ವರ್ಷ ಆಯ್ತು, ಇನ್ನೊಂದು ಮರಿ ನೋಡಿ ಬಡ ಬಡ ಕೊಟ್ಟು ಬರೀ ಅನುಷ್ಠಾನ ಮಾಡ್ಬೇಕನ್ನೋ ಲೆಕ್ಕದ ಬಂದಿನಿ ನಾನು. ಯಾಕಂತ ಕೇಳಿದ್ರೆ ಸಮಾಜ ಇದೆಲ್ಲ ಎದುರಿಸೋದು ಬಹಳ ಕಷ್ಟದ. ಭಕ್ತರಿಗೆ ಹೇಳ್ಬಿಡ್ಬೇಕಂತ ಮಾಡಿ ಇನ್ನೊಂದು ಮರಿ ತೊಂಬರ್ರಿ ಮಾಡ್ರಿ, ನಾನು ಅವನಿಗೆ ಪಟ್ಟಾಧಿಕಾರ ಕಟ್ಟಿ ಆರಾಮ್ ಪೂಜೆ ಕೊಲೆ ಬಿಡ್ತೀನಿ. ನಮ್ಗೆ ಯಾವ ಅಧಿಕಾರ ಬೇಡ, ಏನೋ ಬೇಡ ಮಟ್ಟದ್ದು ಅನುಲೆಕ್ಕಕ್ಕೆ ಬಂದಿನಿ. ಯಾಕೆ ಇದನ್ನ ಹೇಳ್ತೇನೆ ನಿಮ್ಗಂತ ಕೇಳಿದ್ರೆ, ಮನುಷ್ಯನಿಗೆ ಬ್ಯಾಡ ಆಗ್ತದ, ಬ್ಯಾಡ ಆಗ್ಬೇಕ. 50 ಆದ್ರೂ ಬೇಕಾಗಿದ್ದೆ ಅಂದ್ರೆ ನೀನ್ ಅಂತ ಏನ್ ಹೇಳ್ಬೇಕು, ಶಬ್ದನೇ ಇಲ್ಲ. ಅದಕ್ಕೆ ಮನುಷ್ಯ ಅರ್ಥಕೊಂಡು ಬದುಕಬೇಕು. ಇಲ್ಲಿ ಶರಣ ಬಸಪ್ಪನವರು ಅರ್ಥಕೊಂಡು ಬರ್ತಾರೆ. ಅರಿದರೆ ಶರಣ, ಮರೆದಡೆ ಮಾನವ, ಮರೆಯದೆ ಪೂಜಿಸು. ನಮ್ಮ ಕೂಡಲ ಸಂಗಮ ದೇವನ ಪೂಜಿಸ್ಬೇಕು. ಪತ್ತಾರೆ ಎದ್ದು ಅಗ್ಗಬಣಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಹೊತ್ತು ಕೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಹೊತ್ತು ಹೋಗದ ಮುನ್ನ ಅಂತ ನೋಡ್ರಿ. ಹೊತ್ತು ಹೋಗದಂದ್ರೆ ಆ ಹೊತ್ತಲ್ಲ, ಸೂರ್ಯ ಹೇಳ್ತಲ್ಲ ಆ ಹೊತ್ತಲ್ಲ. ಹೆಗಲ್ ಮೇಲೆ ಹೊತ್ಕೊಂಡು ಹೋಗು ಮುನ್ನ, ಮುನ್ನ ಲಾಸ್ಟ್ ಮುಗಿದು ಹೆಗಲ್ ಮೇಲೆ ಹೊತ್ಕೊಂಡು ಹೋಗಿರ್ತಾರಲ್ಲ. ಅದಕ್ಕ ಹಂಗ ಈಗಿನ ಮೊದ್ಲು ನೀ ಏನ್ ಮಾಡ, ನೀನ್ ಅವ ಹೊತ್ಕೊಳಂಗಿರು ಅಂತ ಹೇಳಕ್ಕಾಗಿಯೇ ಅವನ ಸಡಗರಕ್ಕಾಗಿ ಅವನ ಪೂಜೆಕ್ಕಾಗಿ ದಿನಾನು ಹಿಬ್ಬರಿಗೆ ಬಿಲ್ಲೋವನಕ್ಕೆ ಹೋಗಿ ಬಿಲ್ಪತ್ರಿ ಎತ್ಕೊಂಡು ಬರ್ತಿದ್ರು. ಶಿವ ಬಸವ ಅಂತ ಹೇಳಿ ಗುರುವಿನ ಸ್ಮರಣೆಯನ್ನು ಮಾಡ್ತಿದ್ದೆ. ನಾನು ಪತ್ರಿ ತರ್ತಿದ್ರು. ಈ ಶರಣರು ಏನ್ ಬೇಡಿತ್ತು, ಯಾರು ಬಂದು ಬೇಡ್ತಾರಲ್ಲ ಮನೆಯೊಳಗ, ಬೇಕಾದ ಬೇಡ್ಲಿ, ಆಯ್ತಪ್ಪ ಶಿವ ಕೊಡ್ತಾನ. ಏನಂತಿದ್ರು, ಶಿವ ಕೊಡ್ತಾನ, ಇಲ್ಲಿ ಬಾ ಕೊಡ್ತೀನಿ, ಅಲ್ಲಿ ಮೂಲೆ ಇರ್ತೀನಿ ಅಂತ ಅಂತಿದ್ದಿಲ್ಲ ಅವ್ರೆಂದು. ಶಿವ ಕೊಡ್ತಾನ, ನೀವು ತಗೊಳಕಂತ್ರಿಪ್ಪ ಅಂತಿದ್ದಿಲ್ಲ. ಎಲ್ಲಾ ದೇವ್ರ ಮೇಲೆ ಹಾಕೋರು. ಒಂದು ದಿನ ಹೂಪತ್ರಿ ನಸೀನ ತರಾಕ್ ಹೋದಾಗ ಒಂದು 4 ಮಂದಿ ಕಳ್ಳರು ಬಂದ್ರು. ಇವ್ರ ಹತ್ರ ಬಹಳ ಸಂಪತ್ತಿದ್ದಂಗೈತಿ, ಅದನ್ನ ಏನ್ ಮಾಡೋಣ, ಹೊಡೆದು ಇಸ್ಕೊಳ್ಳೋದು. ಇತ್ತಲ್ಲ ಅವ್ರ ಕಡೆ ಸಂಪತ್ತು. ಯಾವ ಸಂಪತ್ತಿತ್ತು ಅವ್ರ ಕಡೆ? ಶಿವಯೋಗದ ಸಂಪತ್ತಿತ್ತು. ಶಿವನೇ ಅವ್ರಂತ ಇದ್ನಂತ. ಅಕ್ಬರ್, ಈ ದೇಶದಲ್ಲಿ ಅಕ್ಬರ್ ಮೊಘಲರ ಎ ಗ್ರೇಟ್ ಎಂಪರರ್ ಆಫ್ ಇಂಡಿಯಾ, ಭಾರತ ದೇಶದ ಒಬ್ಬ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಅಕ್ಬರ್ ಹತ್ರ ಒಬ್ಬ ಸನ್ಯಾಸಿ ಹೋಗ್ತಾನೆ. ಮಹಾರಾಜರೇ, ಹುಜೂರ್, ನನಗೆ ಸಂಪತ್ತು ಕೊಡ್ಬೇಕು ನೀವು ಅಂತ ಹೇಳ್ತಾನೆ. ಆಯ್ತಪ್ಪ ಕೊಡ್ತೇನೆ, ನಾಳೆ ಬಾ ಅಂತಂದ್ರು. ನಾಳೆ ಬೆಳಿಗ್ಗೆ ಅಂದ್ಬಿಡು, ನಿನ್ಗೆ ಸಂಪತ್ತು ಕೊಡ್ತೀನಿ, ಏನ್ ಬೇಕಂತ ಕೊಡ್ತೀನಿ ಅಂತಂದ್ ಅಕ್ಬರ್. ಮರುದಿವಸ ಬೆಳಿಗ್ಗೆ ಹೋದ್ರಿ ಅವ್ರು. ಬೆಳಿಗ್ಗೆ ಹೋಗಿ ಅಕ್ಬರ್ ಏನಾಗಿರ್ತದ ಅಂತ ಕೇಳಿದ್ರ ಅಕ್ಬರ್ ಹಿಂಗ್ ಮಾಡ್ತಾರೆ, ಹಿಂಗ್ ಕೂತಿರ್ತಾರೆ. ಹೋಗಿ ನೋಡ್ತಾರೆ, ಹಿಂಗ್ ಕೂತಿರ್ತಾರೆ. ಅಲ್ಲಾಹು ಅಕ್ಬರ್ ಅಂತೇಳಿ ಅವ್ರು ನಮಾಜ್ ಮಾಡ್ತಿರ್ತಾರಲ್ಲ, ಹಿಂಗ್ ಕೈ ಹಿಡ್ಕೊಂಡ್ ಕೂತಿರ್ತಾನ. ಇವ್ರಾಗ ಹಿಂಗ್ ಕೂತಾರ, ಯಾರನ್ನ ಬೇಡಕತ್ತಾರಲ್ಲ, ಎಲ್ಲರಿಗೂ ಕೊಡ್ಬೇಕಾದ್ರ ಇವ್ರು ಹಿಂಗ್ ಕೈ ಮಾಡಕತ್ತಾರ ಅಂದ್ರ ಯಾರನ್ನ ಬೇಡಕತ್ತಾರ. ಓಹೋ, ಅಕ್ಬರ್ನು ಬೇರೆದವ್ರನ್ನ ಬೇಡ್ತಾನ, ಹಾಗಾದ್ರೆ ಇವನ್ನ ಯಾಕೆ ಬೇಡದ, ನಾನು ಅವ ಯಾರನ್ನ ಬೇಡಕತ್ತಾರಲ್ಲ ಅವ್ರನ್ನ ಬೇಡದ ಅಂತ ಹೇಳಿ ಇವ ಬರ್ತಾನ ಸನ್ಯಾಸಿ. ಅದಕ್ಕೆ ಇಲ್ಲೇ ಶರಣರು ಅಂದ್ರೆ ಅಕ್ಬರ್ ಆಗ್ಲಿ ಎಲ್ಲ ಏನಾಗಿದ್ರು ಅಂತ ಕೇಳಿದ್ರೆ ಮ್ಯಾಲಿನ ಅಕ್ಬರ್ ಸಂಬಂಧ ಅರ್ಪಣೆ ಮಾಡ್ಕೊಂಡಿದ್ರು. ಒಂದು ದಿನ ಹೂ ಎತ್ಕೊಂಡು ಬರ ಬಂದ್ರು. 4 ಮಂದಿ ಕಳ್ಳರು ಬಂದ್ರು, ತಸ್ಕರರು ಬಂದು, ಏ ಶರಣ ಅಂದ್ರು. ಏ ಶರಣ, ಇನ್ಮೇಲೆ ನಿನ್ನ ಹತ್ರ ಏನೈತಿ ಕೊಡು, ಕೊಡು, ನಿನ್ನ ಹತ್ರ ಸಂಪತ್ತೈತಿ ಕೊಡು ಅದನ್ನ ಅಂತಂದು. ಏನ್ರಿಪ್ಪ, ಏನ್ ಕೊಡ್ಬೇಕು ನಿಮ್ಗೆ? ಸಂಪತ್ತು ಕೊಡ್ಬೇಕ? 1 ರೂಪಾಯಿ ಕೊಡೋನು, 1 ರೂಪಾಯಿ ಕೊಡೋನು, ರೊಕ್ಕ ಬೇಕಾ? ಕೊಡೋನಿಲ್ಲ. ಯಾವಾಗ ಕೊಡ್ತೀಯೋ ನೀನು? ಈಗ ಸುಳ್ಳು ಹೇಳಿ ಮನೆಗೆ ಹೋದಂದ್ರೆ ಕೊಡ್ಬೇಕಲ್ಲ ನೀನು. ಇಲ್ಲಿ ಯಾರು ಇಲ್ಲ, ಅದಕ್ಕೆ ನಿನಗೊಂದು 4 ಹೊಡೆದ್ ಬಂದ್ರೆ ಚಕ್ಕಸ್ತಾ ಕೊಡ್ತೀನೋ, ಕೊಡ್ತೀಯೋ ಇಲ್ಲ ಅಂತಂದ್ರು. ಅಂದ್ಬಿಟ್ಲೆ, ಇಲ್ರಪ್ಪ ನಿಮ್ಗೆ ಇವತ್ತೇ ಪರಮಾತ್ಮ ಕೊಡ್ತಾನೆ. ಇವತ್ತು ನೀವು ಈ ವನದಲ್ಲಿ ಇವತ್ತು ಸಂಪತ್ತನ್ನು ತಗೊಂಡ ನೀವು ಏನ್ ಮಾಡುದು,
ಹೋಗುದ್ರಿಪ್ಪ, ಚಿಂತೆ ಮಾಡ್ಬೇಡ್ರಿ, ಕೊಡ್ತಾನ ಭಗವಂತ ಕೊಡ್ತಾನ. ಅವಾಗ ಅವ್ರು ಪಡ್ಯಾಕ್ ಬಂದಾರಂದ್ರು ಕೂಡ ಏನ್ ಹೇಳಿದ್ರಂತ ಕೇಳಿದ್ರ, ಇವತ್ತ ಶಿವ ಕೊಡ್ತಾನೆ ನಿಮ್ಗೆ, ನೀವೇನು ಚಿಂತೆ ಮಾಡ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ ಅಂತೇಳಿ ಹೂಪತ್ರಿಗಳನ್ನ ಎತ್ಕೊಂಡು ತಮ್ಮ ಮನೆಗೆ ಬರ್ತಾರೆ. ತಮ್ಮ ಮನೆಗೆ ಬಂದು ಇವ್ರೇನ್ 4 ಮಂದಿ ಇದ್ರಲ್ಲ, ಅವರು ಏನ್ ಮಾಡ್ತಾರಂತ ಕೇಳಿದ್ರ ವಿಚಾರ ಮಾಡ್ತಾರ. ಈಗ ಶರಣ ನಮ್ಗ ದುಡ್ಡು ಕೊಡ್ತಾನ, ಬಹಳ ತಂದು ಕೊಡಂಗ್ ಕಾಣಿಸ್ತಾನಮ್ಮ, ಅದನ್ನ ಒಮ್ಗೆ ಎಲ್ಲಾರು ಹಂಚ್ಕೊಂಡು ಇಲ್ಲೇ ಒಂದು ತೆಗೆದ್ಬಿಡೋನು ಅಂತ ವಿಚಾರ ಮಾಡ್ತಾರ. ತೆಗೆದು ಆ ಸಂಪತ್ತು ಇಲ್ಲೇ ಮುಚ್ಚಿಟ್ಟು ಹೋಗ್ಬಿಡೋನು, ನಮ್ಗೆ ಎಷ್ಟೆಷ್ಟು ಹತ್ತೈತೆಲ್ಲ ಅಷ್ಟಷ್ಟು ತಗೊಂಡು ಹೋಗೋಣ ಅಂತ ಹೇಳಿ ವಿಚಾರ ಮಾಡಿ 4 ಮಂದಿ ಕೂಡಿ ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ ತೆಗ್ಯಾಕತ್ತಾರ ನೋಡಿ. ಶರಣರು ಏನ್ ಹೇಳ್ಯಾರ, ನಿಮಗ್ ಸಂಪತ್ತನ್ನ ಇವತ್ತ ದೇವರು ಇಲ್ಲೇ ಕೊಡ್ತಾನ ನೋಡ್ರಿ, ಮತ್ತೆ ಎಷ್ಟು ಅರ್ಥಪೂರ್ಣೈತಿ, ಇಲ್ಲೇ ಕೊಡ್ತಾನ ಅಂತ ಹೇಳಿದ್ರಲ್ಲ. ಆ ತೆಗ್ಯಾಕತ್ತಾರ. ಯಾವಾಗ ತಕ್ಕೊಂತ ಹೋದ್ರಲ್ಲ, ಒಂದು ಸೊಂಟ ಮಠ ತೆಗೆದ್ರ ಮುಚ್ಚಿಡಾಕ, ಸೊಂಟ ಮಠ ತೆಗೆದು ಒಂದು ದೊಡ್ಡ ಹಂಡೆ ತುಂಬಾ ಮ್ಯಾಲ ಒಂದು ಡಕ್ಕನ್ ಮುಚ್ಚಿತ್ತು, ಅದನ್ನ ತೆಗಿತಾರ, ಹಂಡೆ ತುಂಬಾ ಬಂಗಾರ ತುಂಬಿರ್ತದ. ಹೇಳುದಿತ್ತ ಇಲ್ಲೇ ಇವತ್ತ ಅಂತ ಹೇಳ್ತಮ್ಮ. ಇದ ನೋಡು ಅಂತಂದ್ರು, ಮ್ಯಾಲಿಂದ ಆ ಡಕ್ಕನ್ ಮುಚ್ಚಳ ತೆಗೆದು ನೋಡ್ತಾರ, ಕಣ್ಣು ನೋಡಕ್ ಆಗೋದು, ಅಷ್ಟು ಮಿಂಚಾಕತ್ತದ ಅದು ಬಂಗಾರ. ಮ್ಯಾಲೆ ಬೆಳಕು ಬಿದ್ದದ, ಮಿಂಚಾಕತ್ತದ, ಕಣ್ಣಿಗೆ ನೋಡಕ್ ಆಗೋದು. ಹಿಂಗ್ ಹೋಗಿ ಮುಟ್ಟಾಕ್ ಹೋಗ್ತಾರ, ಮುಟ್ಟುತ್ತಿ ಕೈ ಹಿಂಗ ಎತ್ತವಲ್ಲ, ಕೈ ಎತ್ತವಲ್ಲ. ಏನ್ ಮಾಡುದು ಅಂತಂದ್ರೆ ಕೈ ಸೀದಾದವು. ಇನ್ನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ, ಮುಟ್ಟಾಕ್ ಹೋದ್ರೆ ಕೈ ಸೀದಾ ನಿಂತಾವು, ಹೋಲ್ಡಿಂಗ್ ಆಗೋದು, ಮಣಿ ಬರುದು. ಹೆಂಗ್ ಮಾಡುದು ಅಂತ ಹೇಳಿ ಕೈ ಏನ್ ಹಿಂಗ್ ಮಾಡಿದ್ರಲ್ಲ, ಆ ಕೈಯನ್ನ ಹಿಂಗ ಹಿಡ್ಕೊಂಡ ಬಂದ್ರಂತೆ. ಎಲ್ಲಿ ಮಠ? ಶರಣರ ಮನಿ ಮಠ. ಕೈಯನ್ನ ಹಿಂಗ ಹಿಡ್ಕೊಂಡ್ ಬಂದ್ರು. ಹಿಂಗ ಹಿಡ್ಕೊಂಡ್ ಬಂದು, ಯಪ್ಪ ನಿಮ್ಗ ಕೈ ಎತ್ತಿದ್ವಿ, ಹೊಡ್ಯಾಕ್ ಬಂದ್ವಿ, ತಪ್ಪಾಯ್ತು ಶರಣರೇ, ನಿಮಗ ಕೈ ಮಾಡಿದ್ವಿ, ತಪ್ಪಾಯ್ತು, ನೀವ್ ಕೊಟ್ಟ ಸಂಪತ್ತನ್ನು ಮುಟ್ಟಾಕೋದಿ ಕೈ ಹಿಂಗಾಗ್ಯಾವು, ನಾವ್ ಮೊದ್ಲೇಂಗ ಇರುವಂಗ್ರಪ್ಪ, ನೀವು ಆಶೀರ್ವಾದ ಮಾಡಿ, ನಿಮ್ ಸಂಪತ್ತು ಬೇಡ, ಈ ಸಂಪತ್ತು ನಿಮ್ ದಾಸೋಹ ಕೈ ಇರ್ಬೋದು ಅಂತ ಹೇಳಿ ಆ ಸಂಪತ್ತನ್ನು ದಾಸೋಹ ಕೊಟ್ಟು ದಾಸೋಹದ ಸೇವೆ ಮಾಡ್ಕೊಂತ ಅವ್ರ ಮನೆಯೊಳಗ ಉಳಿದ್ರಂತ. ಹಿಂಗ ಶರಣಬಸಪ್ಪನವರ ಜೀವನದಲ್ಲಿ ಅನಂತ ಘಟನೆಗಳು ನಡೆದಾವ. ಒಂದ್ ಕಡೆ ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಾರೆ. ಒಂದು ದಿನ ಮಲ್ಕೊಂಡಿರ್ತಾರೆ ಶರಣರು. ಆಗು ಹೋಗುಗಳೆಲ್ಲ ಯಾರು ಇರ್ತಾವ ಅಂತ ಕೇಳಿದ್ರೆ, ಶರಣರ ಆಗು ಹೋಗುಗಳು ಅವ್ರು ಯಾರು ಡೈರೆಕ್ಷನ್ ನಡೀತಾರ ಅಂತ ಕೇಳಿದ್ರೆ, ಅವ್ರಿಗೆ ಒಬ್ಬ ಡೈರೆಕ್ಟರ್ ಇರ್ತಾನೆ, ನಿರ್ದೇಶಕ ಇರ್ತಾನೆ. ಆ ನಿರ್ದೇಶಕ ಹೇಳಿದಂತೆ ಕೇಳ್ಬೇಕಲ್ಲ, ಯಾರು ಹೇಳ್ತಾರಲ್ಲ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಅವ ನಡೆಸಿದಂತೆ ಮದುವೆಗೋ ಮಸಣಕೋ ಹೋಗೆಂದ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿವಿಜಿ. ಹಾಗೆ ಇಲ್ಲಿ ಏನು ಅಂತ ಕೇಳಿದ್ರೆ, ಶರಣಬಸಪ್ಪನವರು ಹೀಗೆ ಒಂದಿನ ಮಲ್ಕೊಂಡಿರ್ತಾರೆ. ಪರಮಾತ್ಮ ಬಂದ ಕನಸ್ನಾಗ ಪರಮಾತ್ಮ ಬಂದ ಬ್ರಾಹ್ಮಿ ಮುಹೂರ್ತ. ಆ ಬ್ರಾಹ್ಮಿ ಮುಹೂರ್ತದಾಗ ಭಗವಂತ ಬರ್ತಾನ ಕನಸ್ನಾಗ ಬಂದು, ಶರಣ ಅಂತ, ಅಪ್ಪ ಶರಣಬಸಪ್ಪ ಹೇಳು ಹೇಳು ಅಂತ ಹೇಳಿ ಕನಸ್ನಾಗ ಏನ್ ಹೇಳ್ತಾನ ಅಂತ ಕೇಳಿದ್ರೆ, ಶಿವ ನೋಡಪ್ಪ, ಇಲ್ಲೇನ್ ಆದಗುಂಡಿಯೊಳಗೆ ನೀ ಅದಿಯಲ್ಲ, ನಿಂದು ಇಲ್ಲಿ ಕೆಲಸ ಸಮಾಪ್ತಿ ಮುಗೀತು. ನಿಂದು ಇಷ್ಟ ಬರೆಯೋ ಮಕ್ಕಳನ್ನ ಹಡಿದು ಲಗ್ನ ಮಾಡ್ಕೊಂಡು ಇಲ್ಲಷ್ಟ ದಾಸೋಹ ಮಾಡಕ್ ನಿನ್ ಕಳಿಸಿಲ್ಲ ನಾನು. ನಿಂದು ಲೋಕ ಪ್ರಸಿದ್ಧವಾದಂತ ಕೆಲಸ ಮಾಡೋದೈತಪ್ಪ. ಅದಕ್ಕೆ ನೀ ಎಲ್ಲಿ ಹೋಗು ಲೋಕದಾಗ ಅಡ್ಡಾಡೋದು. ಮತ್ ನನ್ನ ಹೆಂಡ್ರು ಮಕ್ಕಳ ಹೆಂಗ ತಂದ ಸಣ್ಣ ಸ್ವಲ್ಪ ಕೇಳಿದ, ನಿನ್ನ ಮಗಳದೇ ಹೆಂಗ ಅಂತ ಕೇಳಿದ. ಅವ್ನು ನನ್ನ ಪಾದಕ್ಕೆ ಕರ್ಕೊಂತೀನಿ, ನಿಂದ ನೀ ದಾರಿ ಹಿಡಿ ಅಂತಂದ. ಶಿವ ಹೇಳಿದ, ಅವನ್ನ ನಿನಗಾಗಿ ಕೊಡಾಕ್ ಬಂದಿಲ್ಲ, ಲೋಕದ ಕಣ್ಣಾಗ ಹಂಗ ಸುಮ್ಮನೆ ಇದನ್ನ ಮಾಡಿದ್ದೆ ನಾನು. ಅದಕ್ಕೆ ಲೋಕದ ಕಣ್ಣ ನೀನೊಬ್ಬ ಸಂಸಾರಿಕ ಆಗ್ಬೇಕಾಗಿತ್ತು.
ಏನೋ ಒಂದಿಷ್ಟು ಸಂಸಾರದಾಗಿದ್ದು ದಾಸವ ನಡೆಸ್ಬೇಕಾಯ್ತು ಅಳ್ಳ ಗುಂಡಿಗೆ ಒಳಗ ಇದನ್ನೆಲ್ಲ ಮಾಡಿದಿ, ಇನ್ನ ಸಾಕಪ್ಪ, ಇದನ್ನ ಇದನ್ನ ಬಿಟ್ಟು ಬಿಡು ಬಿಟ್ಟಿನ ಅವ್ರನ್ನ ನನ್ನ ಪಾದಕ್ಕೆ ಕರ್ಕೊಂತೀನಿ ಅಂದ. ಒಮ್ಮೆ ನಾವೊಂದು ನಾಗಲಿಂಗಪ್ಪನವರು ಶಿಸ್ರಾಳ್ ಸೇರಿದ್ರು ಒಂದು ಕಟ್ಟಿ ಕುತ್ಕೊಂಡಾಗ ನಾಗಲಿಂಗಪ್ಪ ಒಂದ್ ರೀತಿ ಕೈಯಾಲಿ ಮನುಷ್ಯ ಆತ. ಇಬ್ರು ಕುಂತಿದ್ರಲ್ಲ, ಆ ಶರೀಫನ ಕೈಯಾಗ ಏನಿತ್ತು ಅಂತ ಕೇಳಿದ್ರೆ ದಂಡ ಇತ್ತು. ಆ ದಂಡ ಇತ್ತಲ್ಲ, ಆ ದಂಡವನ್ನ ಕಸ್ಕೊಂಡು ಅವನ ತಲೆ ಮೇಲೆ ಏನಿತ್ತು ಅಂತ ಕೇಳಿದ್ರೆ ರುಮಾಲ ಇತ್ತು. ಶರೀಫನ್ ತಲೆ ಮ್ಯಾಗ ಆ ದಂಡ ತಗೊಂಡವನ ಆ ರುಮಾಲ ಇರ್ತದಲ್ಲ ತಲೆ ಮ್ಯಾಗಿಂದ ಹಿಂಗ ಮೀಟ್ ಬಿಟ್ಟ ಅದು ಹೋಗಷ್ಟು ದೂರ ಬಿತ್ತು. ಅದನ್ನ ಮೀಟ್ ಕೆಳಗ್ ಹೋಗ್ಕೊಟ್ಟವನ ಬಡಿಗಿತ್ತಲ್ಲ ಕೈಯಂದು ಹಿಂಗ್ ಬೀಶ್ ಹೋಗುದು ನೋಡ್ರಿ, ಹೋಗಿ ದೂರ ಬಿತ್ತು. ಶರೀಫ್ ಅಂತ ಏನ್ ಹೇಳಿದ, ಏ ಬಿಡು ನಾಗಲಿಂಗಪ್ಪ, ನನಗ ಅರೇತೇನೈತಿ ಗೊತ್ತಿಲ್ಲನ ಶಿವ, ನನಗ ಅಲ್ಲ ಮೊದ್ಲ ಹೇಳಂಗ್ ಬಿಡು, ನನಗ್ ಗೊತ್ತೈತಿ ನನ್ನ ಹೆಂಡತಿ ಮಕ್ಳು ಸಾಯ್ತಾರ ಅನ್ನೋದು ನನಗೆ ಗೊತ್ತಿಲ್ಲೇನೋ ಅಂತಂದ. ಏನ್ರಿ, ನನ್ನ ಹೆಂಡತಿ ಮಕ್ಳು ಸಾಯ್ತಾರ ಅನ್ನೋದು ಗೊತ್ತಿಲ್ಲ, ನೀ ತೋರಿಸ್ಬೇಕ, ನನ್ ರುಮಾಲ ಕೆಳಕೆಡಿವಿ ಕೈಯಂದು ಬೆತ್ತ ಹೋಗುದು ನನ್ ತೋರಿಸ್ಬೇಕೆ, ಅವಶ್ಯಕತೆ ಇಲ್ಲ ಬಿಡು, ನೀನೇ ತೋರಿಸೋದು ಬೇಡ ಅಂತ ಅಷ್ಟ ಅಂದು ಕಲ್ ಕುಂತಿರ್ತಾರ. ಒಬ್ಬ ಕುಂದಗೋಳದಿಂದ ಓಡಿ ಬರ್ತಾನೆ, ಯಪ್ಪ ನಿಮ್ ಮಗಳು ಸತ್ತಾನೆ ಗೊತ್ತೈತೆ ನನಗೆ ಅಂತ. ನೋಡ್ರಿ ಎಷ್ಟು ಜ್ಞಾನ ಇತ್ತು ಅಂತ ಹೇಳಿದ್ರೆ ನನಗೆ ಗೊತ್ತಾಯ್ತು. ಇನ್ನೊಬ್ಬ ಓಡಿ ಬರ್ತಾನೆ, ನಿಮ್ ಹೆಂಡತಿನೂ ಸತ್ತಿರ ಮಗಳು ಚೀಟಿ ಮಾಡ್ಕೊಂತ. ಅವಾಗ ಶರೀಫ ಏಕದಾರಿ ಹಿಡ್ಕೊಂಡಂತ ಕೈಯಾಗ ಹಿಡ್ಕೊಂಡ ಸಾಕಾಗಿತ್ತು. ಹೇಳಾಕತ್ತಿದ, ಏನು ಹಾಡಾಕತ್ತಿದ ಶರೀಫ ಅಂತ ಕೇಳಿದ್ರೆ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಅಂತೀರಪ್ಪ. ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಅವನ ಮನೆಯ ಹಂಗಿನ್ಯಾಕೋ, ಸಾಗು ನೋವಿಗೆ ಸಾಗುವ ಬೀಗನ ಮಾತಿನ ಹಂಗು ಎನಗ್ಯಾಕೋ, ಮಾತಿನ ಹಂಗು ಎನಗ್ಯಾಕೋ, ಮೋಹದ ಹೆಂಡತಿ ತೀರಿದ ಬಳಿಕ ಕಂಡವನಗೆ ಸಾಕಿ ಕನ್ನಮಯ ಸಾಕಿ ಕಂಡತ್ತು ಹೋಗುವುದು ಭಯವ್ಯಾಕೋ, ಕಂಡವನಗೆ ಸಾಕಿ ಕನ್ನಮಯ ಸಾಕಿ ಕಂಡತ್ತು ಹೋಗುವುದು ಭಯವ್ಯಾಕೋ, ಕಂಡನ ನಾಡಿಗೆ ಪಿಂಡದ ಕೋಡಿಗೆ ಪಿಂಡದ ನುಡಿ ಚಂಡಿ ಕರವಿ ಕರೀಶಾಡುವುದ್ಯಾಕೋ, ಮೋಹದ ಹೆಂಡತಿ ತೀರಿದ ಬಳಿಕ ಅವನ ಮನೆಯ ಹಂಗಿನ್ಯಾಕೋ, ಅವನ ಮನೆಯ ಹಂಗಿನ್ಯಾಕೋ. ಗೋವಿಂದನ ಸೇವಕ ತಂದೆ ಗುರು ಗೋವಿಂದನ ಸೇವಕ ಕುಂದುಗುಣಕ್ಕೆ ಬಂದು ನಿಂತಾಗೋ, ಅಂಗೂಡ ಶಿಶುರಾಗಿ ಚಲದಿಂದ ಅಂಗೂಡ ಶಿಶುರಾಗಿ ಚಲದಿಂದ ಇಂದಿಗೆ ವಿಜಯದ ವ್ಯಸನಗಳ
ಮೋಹದ ಹೆಂಡತಿ ತೀರಿದ ಬಳಿಕ ಅವನ ಮನೆಯ ಹೆಂಡಿನ್ಯಾಕೋ ಸಾಬುರೋಗಿಗೆ ಸಾಕುವ ಬೀಗನ ಸಾಬುರೋಗಿಗೆ ಸಾಕುವ ಬೀಗನ ಮಾತಿನ ಹಂಗುಂದೆನಗ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಮಾಮನ ಮರಿಯ ಹಂಗಿನ್ಯಾಕೋ ಮಾಮನ ಮರಿಯ ಮಾಮನ ಮರಿಯ ಮಾಮನ ಮರಿಯ ಹಂಗಿನ್ಯಾಕೋ ಪರಮೇಶ್ವರ ಮಹಾದೇವ ಒಂದು ಊರಾಗ ಒಂದು ಲಗ್ನ ನಡೆದಿತ್ತು ಏನ್ರಿ ಲಗ್ನ ನಡೆದಿತ್ತು. ಆ ಲಗ್ನದಾಗ ಭಾಳ ವಯಸ್ಸಾದ ಮುತ್ಯ ಕುಂತಿದ್ದ. ನೀನು ಮುತ್ಯ ಅಂತ ಗೊತ್ತಾಗುತ್ತ, ಮುತ್ಯ ಕುಂತಿದ್ದ. ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದ್ರೆ ಅವನಿಗೆ 100 ಮ್ಯಾಲಿದ್ದು ನೋಡ್ರಿ, 100 ಮ್ಯಾಲಿದ್ದು. ಬಾಯಾಗ ಒಂದು ಅಲ್ಲಿರ್ಲಿಲ್ಲ, ಜೋತು ಬಿದ್ದಿದ್ದು ಮೊಸಡಿ ಇಲ್ಲ. ಒಂಥರ ಹಣ್ಣಾದ ಮಾವಿನ ಹಣ್ಣು ಇಟ್ಟಿರ್ತಾರೆ ತಗದು ಗುಟ್ಲೆ ಹೆಂಗೆ ಇರ್ತಾವಲ್ಲ ಹಂಗಾಗಿ ಮೊಸಡಿ ಇಲ್ಲ. ಅವ ಅವಂದು ಮರಿಮ ಮಕ್ಕಳ ಗಿರಿಮ ಮಕ್ಕಳು ಇರ್ತಿರ್ಲಿಲ್ಲ. ಅವ್ದು ಲಗ್ನ ನಡೆದಿತ್ತು. ಲಗ್ನ ನಡೆದಾಗ ಅವ್ನಿಗೆ ಜಪ್ಪಾರಿ ರುಮಾಲ ತಂದಿದ್ರು, ಎಲ್ಲ ತಂದಿದ್ರು. ಅವ್ನಿಗೆ ಚಲೋ ಶರ್ಟ ಬಟ್ಟಿ ಏನ್ ಅದ್ಭುತ ವೈಭವ ಮಾಡಿದ್ರು. ಸಮಾಜ ಇನ್ನೂ ಅದಾನ. ಈ ಹೊತ್ತಾಗ ಅವ್ನು ನೋಡ್ತೀವಿ ಅಂದ್ರೆ ನಮ್ದು ಪುಣ್ಯ. ಹಿರಿಯರ ಮನ್ಯಾಗ ಇರ್ಬೇಕಂದ್ರ ಅಂತವ್ರು ಅದಾವ ಅಂದ್ರೆ ನಮ್ಮೆಲ್ಲರ ಪುಣ್ಯ ಇದ್ರೆ ಮಾತ್ರ ಇರ್ತಾರ ಭಾಳ ದಿವಸ. ಅವ್ರನ್ನ ಚಂದ ಕಾಣ್ಬೇಕಂತ ಹೇಳಿ ಅವರೆಲ್ಲ ಏನ್ ಬೇಕಲ್ಲ ಎಲ್ಲಾ ತಂದಿದ್ರು. ಕೈಯಾಗ ಬಂಗಾರದ ಕಡ್ಗ ಮಾಡಿಸಿದ್ರು, ಅವನಿಗೆ ಎಲ್ಲಾ ಮಾಡಿಸಿದ್ರು. ಭಾಳ ಚಂದ ಇತ್ತು ಸಂಸಾರದಾಗ. ಲಗ್ನ ನಡೆದಿತ್ತು ನೋಡ್ರಿ. ಇನ್ನೇನು ಅಕ್ಕಿ ಕಾಳು ಬೀಳೋ ಮುಂದ ಮುದುಕ ಒಂದು ಕುರ್ಚಿ ಹಾಕಿ ಅಲ್ಲೇ ಕುಂದರ್ಸಿದ್ರು. ಅವನ್ನ ಮನೆಗೆ ದೊಡ್ಡವ ಕುಂದರ್ಸಿದ್ರು. ಅವ ಅಳಾಕತ್ತಿದ ಮುದುಕ, ಅವ ಅಳಾಕತ್ತಿದ. ಯಾಕೆ ಗೊತ್ತಾಯ್ತ ನಿಮ್ಗೆ? ಗೊತ್ತಾಗಿರ್ಬೇಕು ನೀವು. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಕತಿ ಗೊತ್ತಾಗಿಲ್ಲ ಅಂತ ಚಂದಮ್ಮ, ಕತಿ ಗೊತ್ತಾಗಿಲ್ಲ ಅಂತ ಅಳಾಕತ್ತಿದ. ಭಾಳ ಅಳಾಕತ್ತಿದ. ಎಲ್ಲಾರು ಕೇಳ್ತಿದ್ರು, ಯಾಕೆ ಮುತ್ಯ ಯಾಕೆ ಅಳಕತ್ತಿ, ಯಾಕೆ ಅಳಕತ್ತಿದಿ ಅಂತ ಕೇಳಾಕತ್ತಿದ್ರು. ಯಾಕೆ ಅಳಕತ್ತಿ ಅಂತ ಕೇಳಾಕತ್ತಿದ್ರು. ಅವ ಬಚ್ಚ ಬಾಯ್ತಲ್ಲ ಸರಿಯಾಗಿ ಅವ್ರಿಗೆ ಗೊತ್ತಾಗಿತ್ತು, ನಮ್ಗೆ ಗೊತ್ತಾಗಲ್ಲ ಭಾಷೆ ಅವರು. ಅವ ಎಷ್ಟನೇ ವಯಸ್ಸಿನಾಗಿದೆ ಎಷ್ಟ್ರಿ ಅದು ನೆನಪಿರ್ಲಿ ನೀವು. ಮತ್ತೆ ಒಂದು 100 ಮೇಲೆ ಅದ, 108 ಹಿಂಗದಾನ. ಆ ವಯಸ್ಸಿನಾಗ ಕೇಳಾಕ್ತಾನ, ಏನ ಬಂಗಾರ ಕಡ್ಗ ಮಾಡ್ಸಿವಿ, ರುಮಾಲ ತಂದಿವಿ, ಅಂಗಿ ತಂದಿವಿ, ಚಲೋ ದೋತ್ರ ತಂದಿವಿ ನಿನಗ, ಮತ್ ಏನಾರ ಕಡಿಮೆ ಆಗೈತೇನೋ, ಇನ್ನೂ ಏನ್ ಬಂಗಾರ ಗಿಂಗಾರ ಬೇಕ ನಿನಗ ಅಂತಂದ. 108 ವಯಸ್ಸಿನಾಗ ಹೇಳಿದ್ನಂತವ ಮುದುಕ ಲಗ್ನ ಹಂದರದಾಗ. ಏನ್ ಹೇಳಿದ್ರಿ, ಎಲ್ಲಾ ತಂದಿರಿ, ಭಾಳ ಕರೆಕ್ಟ್ ಐತಿ, ಆಕೆ ಒಂದಿಷ್ಟಿದ್ರೆ ಬಹಳ ಚಲೋ ಇತ್ತು. ಅಲ್ಲೊಂದು ನೋಡ್ರಿ 108 ವಯಸ್ಸಿನ ಏನಾರ ಮಾಡೋ ತಗೊಂಡು ಅಕ್ಕಿ ಬೇಕಂತ 108 ವಯಸ್ಸಿನಾಗ. ಸಾಯೋ ವಯಸ್ಸಿನಾಗ ಇನ್ನು ಏನಂತಿದ್ದ ಹೇಳ್ತಿದ್ದ. ಗಂಡ್ರಿಗೆ ಅವ್ರಿಗೆ ಅದಕ್ಕೆ ವ್ಯತ್ಯಾಸ ಇರ್ತದೆ, ಏನೋ ಅಕ್ಕಿ ಆಗ್ತಿರ್ಲಿಲ್ಲ. ನನಗೆ ಮ್ಯಾಲಿನವ ಬೇಕು. ಯಾರು ಬೇಕಂತಾರೆ? ಮ್ಯಾಲಿನವ ಬೇಕಪ್ಪ, ನನಗೆ ಅಕ್ಕಿ ಬೇಡ. ಅದಕ್ಕೆ ಶರೀಫ್ ಹೇಳಿದ್ರು, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಇನ್ಯಾಕೆ ಹೌದು ಹೇಗಿದ್ದಾರೆ ಹಿಡಿದಿದ್ದು? ಶರೀಫ್ ಹಾಡಾಕತ್ತಿದ್ರು. ಮುಂದೆ ಮತ್ತೊಂದು ಪದ ಹಾಡಿದ್ರಂತ. ಏನ್ ಹಾಡಿದ್ರು? ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ
ಆದಿ ಒಂದೇ ಆದಿ ಪದ ಒಂದೇ ಬೋಧ ಒಂದೇ ಬ್ರಹ್ಮನಾದ ಒಂದೇ ಸಾಧನ ಮಾಡುವ ಆದಿ ಒಂದೇ ಆದಿ ಪದ ಒಂದೇ. ಏನು ನೀವು 50 ಆದ್ರೂ ಹಾಡು ಹಾಡ್ಬೇಕು ನೋಡ, ಅಂದ್ರೆ ಚಂದ ಇರ್ತೀರಿ. ಇಲ್ಲ ಅಂದ್ರೆ ಮುಗಿದ ಕತ್ತಿ ನಿತ್ತೊಂದ್ರೆ ಇಟ್ಕೊಂಡ್ಬಿಡ್ಬೇಕು ಪ್ರವಚನ. 50 ಆದ್ಬಿಟ್ಲೆ ಏನ ಬೋಧ ಒಂದೇ ಬ್ರಹ್ಮನಾದ ಒಂದೇ ಸಾಧನ ಮಾಡುವ ಆದಿ ಒಂದೇ ಆದಿ ಪದ ಒಂದೇ. ಹಾಡ್ತಾರ ಬಿಂದು ಒಂದೇ ನಿಜಾನಂದ ಒಂದೇ ಬಿಂದು ಒಂದೇ ನಿಜಾನಂದ ಒಂದೇ ತಂದೆ ಸದ್ಗುರು ಗೋವಿಂದ ಗೊಂದೇ ದ್ವಂದ್ವ ನಂದಿತೆಂದೇ ಹೋದ ಒಂದೇ ಬ್ರಹ್ಮನಾದ ಒಂದೇ. ಲಾಸ್ಟ್ ನುಡಿಗಳು ಬಹಳ ಚಂದ ಹೇಳ್ತಾರೆ. ದೋಷ ಒಂದೇ ನಿರ್ದೋಷ ಒಂದೇ ದೋಷ ಒಂದೇ ನಿರ್ದೋಷ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಭವನಾಶ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಭವನಾಶ ಒಂದೇ ಬೋಧ ಒಂದೇ ಬ್ರಹ್ಮನಾದ ಒಂದೇ ಸಾಧನ ಮಾಡುವ ಆದಿ ಒಂದೇ ಆದಿ ಪದ ಒಂದೇ. ಹಾಡ್ಕೋತ ಏನ್ ಮಾಡುದು ಅಂತ ಹೇಳಿ ಗುರುವಿನ ಹತ್ರ ಹೊಂಟ್ಬಿಟ್ರಂತ. ಆಯ್ತು ಇನ್ನ ಎಲ್ಲ ನಾನೇನೋ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿದ್ದಿ ಮನ್ಯಾಗ, ಇನ್ನು ಮುಗಿತ್ ನಂದು. ನಾನು ಪಾಠ ಮಾಡಿದ್ದೆ ಎಷ್ಟು ವರ್ಷ? 50 ವರ್ಷ ಪಾಠ ಮಾಡಿದೆ. ಇನ್ ಮ್ಯಾಲ ಏನ್ ಮಾಡೋಣ, ಇನ್ನು ಫುಲ್ ಟೈಮ್ ಗುರುವಿನ ಹತ್ರ ಹೋಗೋಣ, ಗೋವಿಂದ ಭಟ್ರ ಹತ್ರ ಹೋಗೋಣ ಅಂತ ಹೇಳಿ ಗೋವಿಂದ ಭಟ್ರ ಹತ್ರ ಹೋಗ್ಬಿಟ್ರಂತ. ಗೋವಿಂದ ಭಟ್ರ ಹತ್ರ ಹೋಗ್ಬಿಟ್ರಂತ. ಹಂಗ ಇಲ್ಲಿ ಯಾವಾಗ ಶಿವ ಕನಸಿನ ಬಂದು ಹೇಳಿ ಹೋದ್ನಲ್ಲ, ಹೇಳಿ ಹೋದ್ಬಿಟ್ಲೆ ಮುಂದೆ ಸ್ವಲ್ಪ ದಿನದಾಗ ಸಂಸಾರವೆಂಬುದೊಂದು ಗಾಳಿಯ ಸುಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ, ಕಂಡೆಯ ಇದನೆಚ್ಚಿ ಕೆಡಬೇಡ ಬರೆದೆ. ಸಿರಿ ಎಂಬುವುದು ಮರೆತು ನಮ್ಮ ಕೂಡಲ ಸಂಗಮ ದೇವರ ಮರೆಯದೇ ಪೂಜಿಸು ಅಂತ ಹೇಳ್ತಾರಲ್ಲ. ಸಾಕಪ್ಪ, ಇಲ್ಲ ಈ ಸಂಸಾರ ಸಾಕಾಗಿತ್ತು, ಕರ್ಕೊಂಡು ಬಿಡು ಅಂದ್ರ ಶರಣ ಬಸಪ್ಪನವ್ರು. ಕರ್ಕೊಂಡು ಬಿಡು ಅಂದ್ರ ಕರ್ಕೊಂಡು ಬಿಡೋದು. ಒಬ್ಬಕ್ಕೆ ಯಾವಾಗ ಮುಗಿಕೊಂಡು ಕಟ್ಗೆವರೆ ಹೊತ್ಕೊಂಡು ಹೊಟ್ಟಿದ್ ನಾನೇ ವಾಜ್ಯ ಆಗಿತ್ತಂತ. ದೇವ್ರು ಕರ್ಕೋಲ್ ನೋಡಿ ಸಾಕಾಗ್ಬಿಡದ್ ನನ್ಗೆ. ಈ ಕಟ್ಟಿಗೆ ಹೊತ್ತು ತಲಿ ಎಲ್ಲ ನೀವು ಅಂತಿರ್ತೀರಿ ಸಾಕಾಗಿದ್ ನೋಡಿ ನಿನ್ಸಲ ಬಾಳೆ ಮಾಡಿ ನಾನು ಅಂತಿರ್ತೀರಿ, ನೀವು ಭಾಳ ಚಂದ ಅಂತಿರ್ತೀರಿ ಶಬ್ದ. ಹಂಗ ಅಂದ್ಬಿಟ್ಲೆ ಆ ಹೊರಿ ನೀರಾಗಿರ್ತೈತಿ, ಮ್ಯಾಲಿನ ಹೊರಿ ಇಳಿಸಿದ್ಬಿಟ್ಲೆ ಅಲ್ಲಿ ಎದುರುಗಡೆ ಯಮ ಬಂದಂತ್ರಿ. ಈಗ ನೀನ್ ಕರ್ಕೊಂಡು ಹೋಗಂತ ಅಂದಿ ಇಲ್ಲ, ನಾನು ನಿನ್ ಕರ್ಕೊಂಡು ಹೋಗಕ್ ಬಂದಿನಿ, ಬಾ ಹಂಗ ಅಂತ. ನಾನು ನಿನ್ನ ಕರ್ಕೊಂಡು ಹೋಗಕ್ ಬಂದಿನಿ, ಕುತ್ಕೊಳ್ವಾ ದಯಾನ ಕಣ ಏನ ಏನ ಏನ್ ಹೇಳಕತ್ತಿದ್ದೆ? ಕಟ್ಗಿ ಹೊರಿ ಹೊತ್ತಾಗ್ಲಿ ಅಂತಿದ್ದಿ. ನಾನು ಕರ್ಕೊಂಡು ಹೋಗ, ನನಗೆ ಸಾಕಾಗ್ಬಿಟ್ಟತಿ. ಕಟ್ಗಿ ಹೊರಿ ಹೊತ್ತು ಸಾಕಾಗ್ಬಿಟ್ಟತಿ, ಕರ್ಕೊಂಡು ಹೋಗೋದಿಲ್ಲ, ಅದಕ್ಕೆ ಬಂದಿನಿ, ಕರ್ಕೊಂಡು ಹೋಗಕ್ ರೆಡಿ ಆಗಂತ. ಬಿಡಪ್ಪ, ಕಟ್ಗಿ ಹೊರಿ ಹೊಚ್ಚಾಗಿ ತಂದಿನಿ, ಒಂದ್ ಸ್ವಲ್ಪ ಬೆಳಿತೀನಿ, ಕಟ್ಗಿ ಹೊರಸೋರು ಯಾರು ಇಲ್ಲ, ಹೊರಸೋಗು ಅಂತಂದ. ಏನ್ ಮಾಡ್ತೀವಿ, ನಮ್ದು ಹಿಂಗಿರ್ತಾವ, ಮಂಜ ಇರ್ತಾವ ನಮ್ಗಿಲ್ಲ. ಅದಕ್ಕೆ ಶರಣರು ಕಟ್ಗಿ ಹೊರಿ ಯಾವಾಗ ಇಳಿಸ್ಲಿ ಅಂತಿದ್ರು, ಇಳಿಸಿದ್ರು ಪರಮಾತ್ಮ ಇಳಿಸಿದ್ನಂತ. ಬಂದ್ ನಿನ್ನ ಹೆಂಡ್ರ ಮಕ್ಕಳು ನನ್ನ ಪಾದಕ್ಕೆ ಸೇರ್ತಾರ, ನೀನು ನಡೀಪ ಅಂತ ಹೇಳಿದ್ರಂತ. ಹೇಳಿ ಕಟ್ಗಿ ಹೊರಿ ಒಂದು ದಿನ ಗುರುಲಿಂಗ ಜಂಗಮ ಜ್ವರ ಬಂದು ಸತ್ತು ಹೋಗ್ಬಿಡ್ತಾನೆ. ಹೆಂಡತಿಗ್ ಗೊತ್ತಿರಂಗಿಲ್ಲ, ಇದು ಶರಣರಿಗೆ ಗೊತ್ತಿರ್ತದೆ. ಸತ್ತು ಹೋಗ್ಬಿಡ್ತಾನೆ. ಸತ್ತು ಇದ್ದು ಮಗ ಇವ ಹೆಂಗದ ಅನ್ನೋದು ಗೊತ್ತಿರ್ತದೆ. ಸತ್ತು ಹೋಗ್ಬಿಡ್ತಾನೆ. ಸತ್ತು ಹೋದಾಗ ನೊಂದ್ಕೊಂತಾಳ ತಾಯಿ.
ಮಕ್ಕಳು ಮಗು ಸತ್ತಲ್ಲ, ಇದ್ದ ಮಗ ಸತ್ತಲ್ಲ ಅಂತ ಹೇಳಿ ಬಹಳ ನೊಂದುಕೊಂಡು ಚಿಂತೆ ಮಾಡಿ ಏನ್ ಮಾಡ್ಬಿಡ್ತಾಳೆ ಅಂತ ಕೇಳಿದ್ರೆ, ಅವನ ಚಿಂತೆಯೊಳಗ ಮಗನ ಚಿಂತೆಯೊಳಗ ಆಕಿನೂ ಸತ್ತು ಹೋಗ್ಬಿಡ್ತಾಳಂತ. ಯಾರು? ಮಾದಮ್ಮ ಸತ್ತು ಹೋಗ್ಬಿಡ್ತಾಳೆ. ಮಾದಮ್ಮನ ಸತ್ತು. ಅವಾಗ ನಿಮ್ಮಂತ ಭಕ್ತರೆಲ್ಲಾರು ಏನ್ ಅನ್ನಕತ್ತಿದ್ರು ಅಂತಂದ್ರೆ, ಯಪ್ಪ ಶರಣಬಸಪ್ಪ, ನಿನ್ನ ಸಂಸಾರದಾಗ ಇದ್ರವ್ರು ಹೋದ್ರು ಕರೆವು ಎಲ್ಲ ಜನ ಬರ್ತಾರ, ನೀನ್ ಯಾವಾಗ್ಲೂ ಗುರುಲಿಂಗ ಜಂಗಮ ಪ್ರೇಮಿಪ, ನಿನ್ನ ಮನೆಗೆಲ್ಲರೂ ಜನ ಬರ್ತಿರ್ತಾರ, ಮತ್ತ ಅವ್ರು ಬಂದಾಗ ಮಾಡೋರು ಯಾರು? ನಿನಗ ಒಬ್ಬ ಹೆಣ್ಮಕ್ಳು ಒಳಗಿದ್ರ ಚಂದ ಇರ್ತದೆ. ಅಡಿಗೆ ಮನ್ಯಾಗ ಹೆಣ್ಮಕ್ಳು ಇರ್ಬೇಕು, ಬಳಿ ಶಬ್ದ ಇರ್ಬೇಕಂತ ಅಡಿಗೆ ಮನ್ಯಾಗ. ಅವ್ರಿದ್ರ ಚಂದ ಇರ್ತದಂತ, ಅವ್ರಿದ್ರ ಮುಂದೆ ರಂಗೋಲಿ ಎಲ್ಲಾ ಇರ್ತದಂತ. ಇಲ್ಲಂದ್ರೆ ರಂಗೋಲಿ ರಂಗಿ ಗಂಡ್ಮಕ್ಳಿಗೆ ಏನು ಜಾಡನೇ ಇರ್ತದಲ್ಲ, ಎಲ್ಲಿ ನೋಡಿದ್ರೆ ಜಾಡ್ ಕಟ್ಟಿತ್ತು ಆ ಮನ್ಯಾಗ, ಹಾಸಿಗೆ ಅಲ್ಲೇ ಬಿದ್ದಿದ್ವು, ಅವು ಲುಂಗಿ ಪಂಗಿ ಎಲ್ಲಿ ಬೇಕಾದ್ರೆ ಒಕ್ಕೊಟ್ಟಿದ್ರು. ಅಂದ್ರೆ ಈ ಮನ್ಯಾಗ ಯಾರಿಲ್ರಿ? ಹೆಣ್ಮಕ್ಳಿಗಿಲ್ಲ ಅಂತ ಗೆಸ್ ಮಾಡ್ಬಿಡ್ಬೇಕು ನೀವು. ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಋಷಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಳಗೆ ನಿಲ್ಲ ಕೂಡಲ ಸಂಗಮ ಮನೆ. ಹಂಗ ಮನೆಯೊಳಗಿನ ಮನೆಯ ಒಡತಿರ್ತಿರ್ಲಿ ನೀವು ಹೆಣ್ಮಕ್ಳು. ಗಂಡ ಮಕ್ಳಕ್ಕಿನ್ನ 100 ಪಟ್ಟು ಕೆಲಸ ಮಾಡ್ತಿರಿ ನೀವು. ನಿಮ್ಗೆ ಯಾರು ಪ್ರಶಸ್ತಿ ಕೊಡಂಗಿಲ್ಲ, ಆದ್ರೂ ಪಗಾರ ಅವ್ರಿಗೆ 600 ಕೊಟ್ರೆ ನೀವು 100 ಎಟ್ರಿ 100 ಕೊಡ್ಬೇಕು. ಯಾಕೆ ನೀವು ಒಳಗ್ ಮಾಡ್ತಿರ್ತೀರಿ ಕೆಲಸ, ಕಂಡು ಬರೋ ಬಟ್ಟೆ ಒಗಿತೀರಿ, ಬಾಂಡೆ ತೊಳಿತೀರಿ, ಕಲ್ಲು ಒರೆಸ್ತೀರಿ, ಅಡಿಗೆ ಮಾಡ್ತೀರಿ, ಬಂದವ್ರಿಗೆ ಹೋಗ್ಬೇಕು ಅಂತೀರಿ, ತಲೆ ಕಟ್ಟ ಯಾವನ್ ಕರ್ಕೊಂಡ್ ಜೋಡ್ ಮಾಡಿ ನಡಿ ಆ ಕಡೆ ಅಂತ ಬೈಕ್ ಬಿಡ್ತೀರಿ. ಹಂಗು ಅಂತಿರ್ತೀರಿ. ಒಮ್ಮೆ ಕಾಳಿಕಾ ದೇವಿನೂ ಹಾಕಿರಿ, ಒಮ್ಮೊಮ್ಮೆ ಕನಕಲಕ್ಷ್ಮಿನೂ ಹಾಕಿರಿ. ಕನಕಲಕ್ಷ್ಮಿ ಆಗೋದು ನಮ್ ಕೈಗೈತಿ, ಕಾಳಿ ಮಾಡೋದು ನಮ್ ಕೈಗಿರ್ತೈತಿ ಗಂಡ್ಮಕ್ಳ ಕೈ. ಹೌದಲ್ಲಿ ನೋಡಿ. ಹಂಗ ಇಲ್ಲೇ ಹೋದ್ರು ಮಾದಮ್ಮ ಹೋದ್ರು, ಗುರುಲಿಂಗ ಜಂಗಮ ಹೋದ, ಭಕ್ತರೆಲ್ಲ ಅಂತಂದ್ರು, ಯಪ್ಪ ಶರಣಬಸಪ್ಪನವ್ರ ನಿಮ್ ಸಂಸಾರದಾಗ ಇನ್ನೊಬ್ರು ಲಗ್ನ ಮಾಡೋದ್ರಿ. ಹಂಗ ಯಾರು ನೋಡೋದು? ಭಕ್ತರೆಲ್ಲ ವಿಚಾರ ಮಾಡಕತ್ತಿದ್ರು. ಶರಣರ ಮನೆಗೆ ಗುರುಲಿಂಗ ಜಂಗಮರು ಬಹಳ ಮಂದಿ ಬರ್ತಾರೆ, ಅವ್ರನ್ನ ದಿನಾನು ಅವರು ಸತ್ಕಾರ ಮಾಡ್ತಾರೆ, ಹೆಂಗ್ ಮಾಡೋದು ಅಂತ ಹೇಳಿ ವಿಚಾರ ಮಾಡಿದಾಗ ಅವರು ಹೇಳ್ತಾರೆ, ಇನ್ನೊಂದು ಮದ್ವೆ ಮಾಡೋದ್ರಿ ಅಂತ ಹೇಳಿ. ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ, ನಮ್ಮ ಆಲ್ಮೇಲಿಗೆ ಬರ್ತಾರೆ, ಎಳಮೇಲಿಗೆ ಬರ್ತಾರೆ. ಎಳಮೇಲಿಗೆ ಆಗಿನ ಎಳಮೇಲಿ, ಆಲ್ಮೇಲಲ್ಲ ಬ್ರಿಟಿಷರು ಆಲ್ಮೇಲೆ ಅಂತ ಕರೆದ್ರು. ಎಳಮೇಲಿಗೆ ಬಂದು ಇಲ್ಲಿ ನಾಸಿಯವರ ಮನೆಯೊಳಗೆ ಒಬ್ಬ ತಾಯಿಯನ್ನ ನೋಡಿ 2ನೇ ಮದುವೆ ಮಾಡ್ತಾರೆ. ನೋಡ್ರಿ ಎಷ್ಟು ಸಂಬಂಧ ಐತಿ. ಶರಣಬಸಪ್ಪನವ್ರಿಗೆ ನಮ್ಮ ಆಲ್ಮೇಲಿಗೆ ಬಹಳ ಸಂಬಂಧ ಇದೆ. ನೆನ್ಪಿಟ್ಕೋಬೇಕು. ನಾವು ಪುಣ್ಯ ಮಾಡಿವಿ ಅಂತ ಆಲ್ಮೇಲ್ದಾಗ ಪುಣ್ಯ ಮಾಡಿದಕ್ಕೆ ಅವ್ರೆಲ್ಲ ಬಂದಾರ, ಇಲ್ಲೊಂದು ಬರಂಗಿಲ್ಲ. ಅದ್ರಾಗ ಇಲ್ಲಿ ಬಂದು ಕೂತು ಪೂಜೆ ಮಾಡ್ಯಾರ ಅಂತ ಕೇಳಿದ್ರೆ ಮತ್ತೆ ಇದು ಮನಿ ಅಲ್ಲ, ಇದು ಮಹಾಮನೆ. ಅವ್ರು ಹಚ್ಚಿದ ಜ್ಯೋತಿ ಇವತ್ತಿಗೂ ಇದೆ, ಇಲ್ಲ ಒಳಗಡೆ ಇದೆ ನೋಡಿ. ಎಷ್ಟು ಅದ್ಭುತ. ಈ ಮನೆ ಒಳಗೊಂದು ಪವಾಡ ನಡೀತೈತಿ. ಈ ದೇಶಮುಖರ ಮನೆಯೊಳಗೆ ಸಾಲ ತಗೊಂಡಿರ್ತಾರೆ ಒಂದಿಗೆ ಪರಿವಾರದವ್ರು. ತಗೊಂಡಾಗ ಒಂದು ದಿನ ಏನಾಗಿರ್ತೈತಿ ಅಂತ ಕೇಳಿದ್ರೆ, ಇವ್ರಿಗೆ ಕೊಡಕ್ಕಾಗಲಿ ಬಡತನ ಭಾಳ ಇರ್ತೈತಿ ಗುಂದಿಯರಿಗೆ. ಈಗ ಸಂಪತ್ತು ಭಾಳ ಬಂದೈತಿ ಬಿಡ್ರಿ. ಲಕ್ಷ್ಮಿ ಸರಸ್ವತಿ ಕಾಲು ಮುರ್ಕೊಂಡು ಬಿದ್ದಾಳ ಅವ್ರ ಮನೆಯಾಗ. ಆ ಮತ್ ಬೇರೆ ಈಗ ಸುಧಾರಣೆ ಆಗೈತಿ. ಆದ್ರೆ ಅವಾಗ ಹೆಂಗಿತ್ತು ಅಂತ ಕೇಳಿದ್ರೆ ಬಹಳ ತೊಂದ್ರೆ ಇತ್ತು. ಊಟಕ್ಕೆ ಸುಧಾ ತೊಂದ್ರೆ ಇತ್ತಂತ ಈ ಮನೆ ನಾನು ಕೇಳಿದ ಪ್ರಕಾರ. ಮತ್ ತಪ್ಪು ಹೇಳಿದ್ರಿ, ಮೇಲೆ ಕುತ್ಕೊಂಡು ಅಂದಿರಿ ಬರ್ತೀನಿ. ಹೌದಲ್ರಿ? ನಮ್ಮ ಸೊಲ್ಲಾಪುರ ಅಕ್ಕಾರ, ನಿಮಗೆಲ್ಲ ಗೊತ್ತು, ನಮ್ಮ ಶಿವಲಿಂಗಮ್ಮ ದೊಡ್ಡ ಕಾಗದ ಪತ್ರ ಅವ್ರು ನಮ್ದು. ಇವ್ರು ಇಲ್ಲಿ ಕುಂತಾರ್ಲಿ, ಸಿದ್ಧಲಿಂಗೇಶ್ವರ ಹಾಡು ಹೇಳಿದ್ರಿ. ನೀವು ಯಾಕಂದ್ರೆ ಈ ಮನೆ ಒಳಗಿನ ನೀವು ಲಕ್ಷ್ಮಿಯರ್, ನೀವೆಲ್ಲರೂ ಈ ಮನೆಗೆ ಭಾಗ್ಯಲಕ್ಷ್ಮಿಯರ್, ನೀವೆಲ್ಲರೂ ಹೆಣ್ಮಕ್ಳು ಈ ಮನೆ ಹುಟ್ಟಿದ ಭಾಗ್ಯಲಕ್ಷ್ಮಿಯರ್ ನೀವೆಲ್ಲ. ನೋಡ್ರಿ ಭಾಳ ಬಡ್ತಾನೆ ಇತ್ತಿಲ್ಲ, ಸಾಲ ತಗೊಂಡ್ರು ಗುಂದಿಗೆ ಪರಿವಾರದವ್ರು. ತಗೊಂಡಾಗ ಹೊಳ್ಳಿ ಕಟ್ಟಾಕಾಗ್ಲಿಲ್ಲ, ಅದನ್ನ ದೇಶಮುಖರಿಗೆ ಹೊಳ್ಳಿ ಕಟ್ಟಾಕಾಗ್ಲಿಲ್ಲ. ಬಹುಶಃ ಎಲ್ಲಿ ತಗೊಂಡಿದ್ರು ಅಂತ ಗೊತ್ತಿಲ್ಲ. ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ 1800 ಚಿಲ್ಲರಾದಾಗ ಇಲ್ಲಿ ಇಡೀ ಬಿಜಾಪುರ ಜಿಲ್ಲೆಯೊಳಗೆ ಮೊಟ್ಟ ಮೊದಲು ಸೊಸೈಟಿ ಪ್ರಾರಂಭ ಆಗಿದ್ದು ದೇಶಮುಖರು ಮಾಡಿದ್ದಾರೆ. ನೆನಪು ಹೋಗಿದ್ದೆಲ್ಲ ನೀವು. ಮೊಟ್ಟ ಮೊದಲು ಏನು ಕೋಆಪರೇಟಿವ್ ಸೊಸೈಟಿಲೇ ಇಲ್ಲ. ಮೊಟ್ಟ ಮೊದಲು ಏಷ್ಯಾ ಖಂಡದಲ್ಲಿ ಕೋಆಪರೇಟಿವ್ ಮೂವ್ಮೆಂಟ್ ಚಲೋ ಮಾಡಿದ್ದು ಕಣಗಿಲ ಅಂತ ಬರ್ತದೆ ಗದಗ ಹತ್ರ. ಅಲ್ಲಿ ಸಿದ್ದನಗೌಡ ಪಾಟೀಲ್ ಅಂತೇಳಿ, ಸಣ್ಣ ರಾಮನಗೌಡ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್ ಅಂತ ಬರ್ತಾರ. ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ಸೊಸೈಟಿಯನ್ನ ಅವರು ಕಣಗಿಲ ಹಾಳದಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಕೋಆಪರೇಟಿವ್ ಮೂವ್ಮೆಂಟ್ ಎಲ್ಲಾ ಕಡೆ ಚಲುವಾಗ್ತದೆ. ಚಲುವಾಗಿ ಬಿಜಾಪುರ ಜಿಲ್ಲೆಯೊಳಗೆ ಇಡೀ ಬಿಜಾಪುರ, ಅಖಂಡ ಬಿಜಾಪುರ ಹೇಳ್ತೀವಿ. ಮತ್ತೆ ಅವಾಗ ಬಾಗಲಕೋಟಿ
ಬಿಜಾಪುರ ಕೂಡಿತ್ತು, ದೊಡ್ಡ ಜಿಲ್ಲೆ ಇತ್ತಲ್ಲ. ಆ ಜಿಲ್ಲೆ ಎಲ್ಲಿ ಮೊದಲು ಸೊಸೈಟಿ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಆಲ್ಮೇಲ್ದಾಗ ದೇಶಮುಖ್ರ ಮನೆಯೊಳಗೆ ಪ್ರಾರಂಭ ಆಗ್ತಿದ್ವಿ. ಇತಿಹಾಸ ನಾವೆಲ್ಲ ಹೆಮ್ಮೆ ಪಡೋರು. ನಮ್ಮ ಆಲ್ಮೇಲ್ ಅಂದ ಕೂಡಲೇ ನನ್ಗೆ ಯಾಕಿಂದೆಲ್ಲ ಹೇಳ್ತಿರ್ತೀನಿ ಅಂತ ಕೇಳಿದ್ರೆ, ನಾವು ಸೊಸೈಟಿಗೆ ಹೋದಾಗ ನೋಡಿದೆ ಅಲ್ಲೊಂದು ಪತ್ರಿಕೆ ಅದೆಲ್ಲ ಇದೆ. ನಮ್ಮ ಬಾಗಣ್ಣ ತೋರಿಸಿದ ಗುರ್ಕಾರ್ ಬಾಗಣ್ಣ ನೋಡ್ರಿ ಅಪ್ಪಗಳು ಇಲ್ಲ ಇದಕ್ಕೆ ಅಂತ ಹೇಳಿ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಇಂಥ ಒಂದು ಇತಿಹಾಸ ಉಳ್ಳಂತವ್ರು ಬಹುಶಃ ಅಲ್ಲಿ ತಗೊಂಡಿದ್ರೆ ಏನೋ ಗೊತ್ತಿಲ್ಲ ನನ್ಗೆ, ನಮ್ಗೆ ಗೊತ್ತಿಲ್ಲ, ನಿಮ್ಗ ನಿಮ್ಮ ಮನೆಯವ್ರಿಗೆ ಗೊತ್ತಿರ್ತದ. ಅದು ತಗೊಂಡು ಕೂಡಲೇ ಅವರು ವಸೂಲಿ ಮಾಡಕ್ ಬಂದ್ರು. ಇವ್ರ ಹತ್ರ ಇಲ್ಲ, ಕೊಡುವಷ್ಟು ತಾಕತ್ತಿರ್ಲಿಲ್ಲ. ಕೊಡ್ಲಿಲ್ಲ ಅಂದ್ಬಿಡ್ಲೆ ಮತ್ತೆ ಅವ್ರು ಏನ್ ಮಾಡಿದ್ರು, ಬಂದು ಇಲ್ಲಿ ಲಾಕ್ ಮಾಡಿದ್ರು. ಲಾಕ್ ಮಾಡಿ ಅದಕ್ಕೆ ಸೀಲ್ ಮಾಡ್ಕೊಂಡು ಹೋಗ್ರು. ನಾವಿನ್ನದಕ್ಕೂ ಪರ್ಮಿಷನ್ ಕೊಡಂಗಿಲ್ಲ, ನಿಮ್ ಸಾಲ ನೀವು ಬಂದು ಕಟ್ರಿ, ಕಟ್ಟಿದ್ಮೇಲೆ ಕಿಲಿ ತೆಗೆದು ಕೊಡ್ತೀವಿ. ಅವತ್ತು ನೀವೇನ್ ಮಾಡ್ಬೇಕು ಮನೆ ತೆಗಿಬೇಕು ಅಂತ ಅಂದ್ರು. ಅದೇ ಟೈಮ್ ನೋಡ್ರಿ ದರ್ಗಾ ಕರ್ಮ ಸಹ್ಯೋಗವ ಮನೆಯೊಳಗೆ 3 ವರ್ಷಕ್ಕೊಮ್ಮೆ ಇದು ಮಹಾತ್ಮ ಚರಿತ್ರೆ ನಡ್ಕೊಂಡು ಬರ್ತಿತ್ತು. ನಡ್ಕೊಂಡು ಬಂದಾಗ ಹೋಗಿ ಕೇಳಿದ್ರು, ಇಲ್ಲಪ್ಪ 1 ತಿಂಗಳ ಮಟ್ಟಿಗೆ ಕಿಲಿ ತೆಗೀರಿ, ನಾವು ಅಲ್ಲಿ ಶರಣನ ಒಂದು ಆ ಪುರಾಣವನ್ನು ನಡೆಸಿ ಕಿಲಿ ಹಾಕೊಂಡ್ ಬಿಡ್ರಿ ನೀವು ಅಂತ ಹೇಳಿದ್ರಂತವ್ರು. ತೆಗಿಯಂಗಿಲ್ಲ, ಸಾಲ ಕೊಟ್ಟ ಬಳಿಕ ಹಿಂಗಾರ ಮಾಡಿದ್ರೆ ಸಾಲ ಕೊಡ್ತಾರಂತ ಅವ್ರ ಚಿಂತೆ, ಅವ್ರಿಗೆ ದುಡ್ಡಿನ ಚಿಂತೆ, ಇವ್ರಿಗೆ ಪುರಾಣ ಚಿಂತೆ, ಮ್ಯಾಲೆ ನಮ್ಗೆ ಮಾಡಿಸ್ಬೇಕನ್ನೋ ಚಿಂತೆ. ನೋಡ್ರಿ, ಕೊಡ್ಲಿಲ್ಲ, ಇಲ್ಲೇ ಮುಂದೆ ಆವಾರ ಇತ್ತು ಕಾಣಿಸ್ತಿದ್ದು, ಇದಕ್ಕ ಸುಣ್ಣ ಹಚ್ಚಿದ್ರಂತೆ ಹಿರಿಯರು, ನಡೆಸ್ಬೇಕಲ್ಲ ಹೆಂಗಾರ ಮಾಡಿ. ಇದೊಬ್ರು ಇಲ್ಲೇ ಹಾಕಿತ್ತು, ಮುಂದೆ ಸುಣ್ಣ ಬಣ್ಣ ಬಡದು ಇನ್ನೇನ್ ಪುರಾಣ ಚಲೋ ಮಾಡ್ಬೇಕಲ್ಲ, ಅವತ್ತು ಜ್ಯೋತಿ ನೋಡ್ಬೇಕಂದಾಗ ಎಲ್ಲ ನೀನಪ್ಪ ಶರಣ ಬಸಪ್ಪ ಅಂತ ಕೈ ಮುಗಿದ್ಬಿಟ್ಲೆ ಈ ಬಾಗಲ್ ಕೊಂಡಿ ಮುರಿದು ತಾನು ಚಟ್ ಅಂತ ಬಾಗಿಲು ತೆಗಿತಾನೆ. ಅಲಿಪಾಲಿ ಶರಣ ಬಸಪ್ಪ ನಮ್ಮ ಪಾಳಿ ಗುದಿಗೆ ಒಂದು ನೆಟ್ಟಂತ ಎಲ್ಲಾ ಗುದಿಗೆ ಪರಿವಾರ ಒಳಗ್ ಹೋಗಿ ಎಲ್ಲಾ ಸ್ವಚ್ಛ ಮಾಡಿ ಏನ್ ಮಾಡಿದ್ರಂತ ಪುರಾಣ ನಡೆಸಿದ್ರಂತ. ಇದು ಘಟನೆ. ಇದು ಯಾವ ಪುರಾಣದಾಗ ಬರೆದಿಲ್ಲ ಇದನ್ನ. ನಾ ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ, ನಾ ಎಲ್ಲಿ ಪುರಾಣ ಹೋಗ್ತೀನಲ್ಲ, ನಿಮ್ ಶಿವ ಮಾಸ್ತರ್ಗೆ ಎಲ್ಲಾ ಕಡೆ ಹೇಳ್ತಿರ್ತೀನಿ ನಾನು. ಹಿಂಗ ನಮ್ಮ ಆಲ್ಮೇಲ್ದಾಗ ಹಿಂಗೊಂದು ಘಟನೆ ನಡೆದ. ಶರಣರು ಹೋಗ್ಯಾರ ಅಂತ ಅನ್ಕಾಡ್ರಿ, ಶರಣರು ಹೋಗ್ಯಾರನ್ನ ಹೋಗೋರು ನಾವು ಹೋಗ್ತೀವಿ. ಹೆಣ್ಣಿಗಾಗಿ ಬಂದವರು ಕೋಟಿ, ಮಣ್ಣಿಗಾಗಿ ಬಂದವರು ಕೋಟಿ, ಹೊನ್ನಿಗಾಗಿ ಬಂದವರು ಕೋಟಿ, ನಿಮಗಾಗಿ ಬಂದವರನ್ನೊಬ್ಬರನ್ನು ಕಾಣೆಗುಹೀಶ್ವರ. ಅವ್ರು ಬಂದಿದ್ದ ಅದಕ್ಕಲ್ಲ, ಯಾರಿಗೆ ಬಂದಾರ ಅಂತ ಕೇಳಿದ್ರೆ ಜಗತ್ತಿಗಾಗಿ ಬಂದಾರ, ಜಗತ್ತಿನ ಕಲ್ಯಾಣಕ್ಕಾಗಿ ಬಂದಾರ. ಅದಕ್ಕೆ ಅವರು ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಈ ಮಾನವ ಜನಾಂಗಕ್ಕ ಗಾಳಿ, ನೀರ, ಬೆಳಕ ಎಷ್ಟು ಮಹತ್ವ ಇದೆ ಜನಾಂಗಕ್ಕೆ. ಇವು 3 ಬೇಕಲ್ಲ, ಗಾಳಿ ಬೇಕು, ನೀರ್ ಬೇಕು, ಬೆಳಕು ಬೇಕು. ಇವು 3 ಇಲ್ಲ ಅಂದ್ರೆ ನಾವು ಬದುಕಕ್ ಆಗಂಗಿಲ್ಲ. ಹಂಗ ಅದ್ರ ಜೊತೆಗೆ 4ನೇದು ಏನ್ ಬೇಕಂತ ಹೇಳಿದ್ರೆ ಶರಣರು ಬೇಕು. ಶರಣರ ಉಪದೇಶ, ಆಶೀರ್ವಾದ ಇದ್ದಾಗ ಮಾತ್ರ ನಾವೆಲ್ಲ ಚಂದ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇಂಥ ಘಟನೆಗಳು ನಡೀತಾ ಇರ್ತಾವ. ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿದೆ. ಇದನ್ನ ಯಾರೋ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಹಂಗ್ಯಾಕೆ ಹೇಳಿದ್ರಿ, ಯಾರೋ ಒಂದು ಕೇಳಕ್ ಬಂದಿದ್ರು ಮಟ್ಟ ಹಂಗ ಹೇಳಿದ್ರಲ್ಲ ಅಂತಂದ್ರೆ, ಹೆಂಗಾರ ಹೇಳಿದ್ ಹೋಗಿ ನೀನು ಹೋಗಿ ಅಕಡೆದಿನ ಅಂತ ಬೈದ್ಬಿಟ್ಟೆ ನಾನು, ನಡಿ ನೀನ್ ಆ ಕಡೆ ಅಂತ ಹೇಳಿ ಬೈದೆ. ಯಾಕಂತ ಕೇಳಿದ್ರೆ ನಾನು ಯಾರಿಗೆ ಹೆದ್ರಂಗಿಲ್ಲ. ಯಾಕಂತ ಕೇಳಿದ್ರೆ ಸತ್ಯ ಇದ್ದಿದ್ದಂಗೆ ಸಿದ್ಧಾರ್ಥ ಶೆಟ್ಟಿ ಮಾಡ್ತಾರೆ, ನಾ ಏನ್ ಮಾಡ್ಬೇಕಾಗೆ ಸತ್ಯ ಹೇಳ್ಬೇಕು. ಯಾವಾಗ ನಮಗ್ ಇದು ಒಂದು ಹೆಮ್ಮೆ ಅಲ್ಲ, ಆಲ್ಮೇಲೆ ಇದು ನಡೆದಿದ್ದೇನು ಗ್ರೇಟ್. ನಮ್ಮ ಆಲ್ಮೇಲೆ ಇಂಥ ಪವಿತ್ರ ಜಾಗ ಇದೆ ಅನ್ನೋದು ನಮಗೂ. ಇಲ್ಲಿ ನಾವು ಬದುಕ್ತೀವಪ್ಪ, ಕಲಬುರ್ಗಿ ಶರಣ ಬಸಪ್ಪನವ್ರು ಇಲ್ಲಿ ಬಂದು ಪಾದ ಇಟ್ಟರ ಅಂತ ಕೇಳಿದ್ರೆ, ಇದು ಮಣ್ಣಲ್ಲ, ಇದು ತಗೊಂಡು ಹಚ್ಕೊಳ್ಳೋ ವಿಭೂತಿ. ಇದು ವಿಭೂತಿ ಅಂತ ತಿಳ್ಕೊಬೇಕು ನಾವು. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಹಂಗ ಶರಣರು ಅವ್ರ ಮಗ ಸಾಯ್ತಾನೆ, ಅವ್ರ ಹೆಂಡತಿ ಸಾಯ್ತಾಳೆ. ಸತ್ ಬಿಟ್ಲೆ ಅಷ್ಟೊತ್ತಿಗೆ ಊರಾಗ ಪ್ಯಾಟಿ ಬಸಯ್ಯ ಅದೆಲ್ಲ ಬಹಳ ಕಾಡ್ತಿರ್ತಾರೆ. ಶರಣರು ಊರ್ ಬಿಡಿಸ್ಬೇಕು ಅಂತ ಇರ್ತಾರೆ. ಶರಣರು ವಿಚಾರ ಮಾಡ್ತಾರೆ, ಇನ್ನ ಇಲ್ಲಿಂದ ಋಣ ಮುಗಿತು, ಇನ್ನ ನಾವೇನ್ ಮಾಡೋದು ಎಲ್ಲಿ ಹೋಗೋದು? ಶರಣ ವಿಚಾರ ಎಲ್ಲಿ ಹೋಗೋದು? ಹಂಗಾರ ಬಿಟ್ಟೆ ಅರಳಗುಂಡಿಗೆ ಬಿಟ್ಟೆ ಎಲ್ಲಿಗೆ ಹೋಗೋದು ಅಂತ ಹೇಳಿ ವಿಚಾರ ಮಾಡಿ ಎಲ್ಲಿ ಹೋಗಾರ ಅಂತ ಹೇಳಿ, ನಾನು ಕಲ್ಯಾಣದಣ್ಣ ಬಸವಣ್ಣ ಯಾವ ಕ್ರಾಂತಿಯನ್ನು ಮಾಡಿ ನಾಡಿನಲ್ಲಿ ಬಸವ ತತ್ವವನ್ನು ಬೀರಿ ಹೋಗ್ಯಾನಲ್ಲ, ಲಿಂಗಾಯತ ಧರ್ಮವನ್ನು ಉದ್ಧಾರ ಮಾಡಿ ಹೋಗ್ಯಾನಲ್ಲ, ಆ ಧರ್ಮದ ಧ್ವಜವನ್ನ ಮತ್ತೆ ಹಿಡಿಲಿಕ್ಕೆ ನನ್ನಲ್ಲಿ ಕಳಿಸಿದ್ದಾರೆ. ಆ ಧ್ವಜ ಎತ್ತಿ ಹಿಡಿಯಕ್ಕೆ ನಾನು ಹೋಗ್ಬೇಕು ಅಂತ ಹೇಳಿ ಯಾರು ವಿಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಶರಣ ಬಸಪ್ಪನವ್ರು ವಿಚಾರ ಮಾಡ್ತಾರೆ. ನೋಡ್ರಿ,
ಎರಡನೇ ಬಸವಣ್ಣ ಶರಣ ಬಸಪ್ಪ ಅಂದ್ರೆ ಪಕ್ಕ ನೆನ್ಪಿಟ್ಕೋರಿ. ಮ್ಯಾಲೆ ಅವ ಎರಡನೇದು ಅವನ ರೂಪ ಇವ. ಇವ ಬೇರೆ ಅವ ಬೇರೆ ಅಂದ್ರೆ ಪಾಪ ಬರ್ತೈತೆ. ನೆನ್ಪಿಟ್ಕೊಳ್ರಿ, ಪಕ್ಕ ನೆನ್ಪಿಟ್ಕೊಳ್ರಿ ಇದನ್ನ. ಶರಣ ಬಸಪ್ಪ ಬೇರೆ ಅಲ್ಲ, ಅವನು 2 ಲಗ್ನ ಆಗಿದ್ದ, ನೀಲಾಂಬಿಕೆ ಗಂಗಾಂಬಿಕೆ. ಇವರು ಏನ್ರಿ 2 ಲಗ್ನ ಆಗಿದ್ರು, ಹೌದಲ್ಲ? ಮಾದಮ್ಮ ಇನ್ನೊಂದು. ಹಂಗಿದೆ ನೋಡ್ರಿ, ಸಾಮ್ಯ ಇದೆ. ಬಸವಣ್ಣವ್ರು ವಚನ ಬರೆದ್ರು, ಶರಣ ಬಸಪ್ಪನವ್ರು ಒಂದೇನ್ ಬರ್ದಿಲ್ಲ ಅಂತ ಹೇಳಿ ವಚನ ಬರೆದಿಲ್ಲ. ನೆನ್ಪಿಟ್ಬೇಕು ಅದನ್ನ. ಕ್ರಿಯೆಯಲ್ಲಿ ತಂದ್ರು, ಅವ್ರು ವಚನ ಬರೀಲಿಲ್ಲ. ತಮ್ಮ ಜೀವನದಲ್ಲಿ ಏನ್ ಶರಣರು ಹೇಳಿದಾರಲ್ಲ, ಬಸವಣ್ಣವ್ರು ಏನ್ ಹೇಳ್ಯಾರಲ್ಲ, ಕಾಯಕ ದಾಸೋಹ ಜಂಗಮಾರ್ಚನೆಯನ್ನ ತಮ್ಮ ಜೀವನದಲ್ಲಿ ಬಿಟ್ಟು ಬಿಡದೆ ಹೆಜ್ಜೆ ಹೆಜ್ಜೆಗೂ ಪಾಲಿಸಿಕೊಂಡು ಬಂದವ್ರು ಯಾರಾದ್ರೂ ಇದ್ರೆ ಅಪ್ಪ ಶರಣ ಬಸಪ್ಪ. ಅದಕ್ಕೆ ಒಂದು 365 ದಿನಾನು ನಮ್ಮ ಕರ್ನಾಟಕದಾಗ ಪುರಾಣ ನಡೀತೈತಿ ಅಂತ ಹೇಳಿದ್ರೆ ಎಷ್ಟು ದೊಡ್ಡವ್ರು ಶರಣ ಬಸಪ್ಪನವರು. ಹೋಗಾಕತ್ತಾರೆ, ಮನೆ ಬಿಟ್ಟು ಹೋಗಾಕತ್ತಾರೆ. ಹೋಗು ಮುಂದೆ ಊರ್ ಹೊರಗೆ ಅರಳಗುಂಡಿ ನೀವು ಹೋಗಿರೇ ಇಲ್ಲ ಗೊತ್ತಿಲ್ಲ ನನಗೆ. ಊರ್ ಹೊರಗೆ ಒಂದು ಕಟ್ಟೆ ಐತಲ್ಲಿ, ನೀವು ಹೋದ್ರೆ ನೋಡ್ಕೊಂತಾರೆ. ಊರ್ ಹೊರಗೆ ಒಂದು ಕಟ್ಟೆ ಐತಿ, 1-2 ಕಿಲೋಮೀಟರ್ ದಾಟಿಂದ. ನಾನು ಅಲ್ಲಿ 3 ವರ್ಷ ಪುರಾಣ ಹೇಳಿದ್ದೇನೆ ಅರಳಗುಂಡಿಗೆ ಒಳಗೆ. ಅಲ್ಲಿ ನಗ್ನೂರು ಶರಣರಿಗೆ ಆ ಮಠ ಎಲ್ಲ ನೋಡ್ಕೊಂತಾರ. 3 ವರ್ಷ ಇಲ್ಲಿಂದ ಹೋಗಿ ಪುರಾಣ ಹೇಳಿ ಬರ್ತಿದ್ದೆ ನಾನು ಅರಳಗುಂಡಿಗೆ ಒಳಗೆ. ಎಷ್ಟು ಅದ್ಭುತ ಚರಿತ್ರೆ ಅಂತ ಕೇಳಿದ್ರೆ, ಅವ್ರ ಮನೆಗೆ ಮಕ್ಕಳಿಗೆ ನಗ್ನೂರು ಶರಣರಿಗೆ. ನಾ ಪುರಾಣಕ್ಕೆ ಹೋದಾಗ ನನಗೆ ಅವ್ರೊಂದು ಮಾತು ಕೇಳ್ತಿದ್ರು, ಯಪ್ಪ ಮಕ್ಕಳೇ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳೋರು ನನಗೆ. ನಿಜವಾಗ್ಲೂ ಅವ್ರ ಮನೆಗೆ ಪುರಾಣಕ್ಕೆ ಹೋದಾಗ ನಾನು ಅಲ್ಲಿ ಅರಳಗುಂಡಿಗೆ ಒಳಗೆ, ಅಲ್ರಿ ಜಗತ್ತಿಗೆ ಮಕ್ಕಳು ಕೊಟ್ಟವ ಇಲ್ಲಿ ಅದ ಪುಣ್ಯಾತ್ಮ, ಎಲ್ಲಿ ಕೇಳಿದ್ರೆ ಹೆಂಗ ಅಂತ ನಾ ಅಂತಿದ್ದೆ. ಅಂದು ಅವನಿಗೆ ಅವನ ಪಾದದಲ್ಲಿ ಭಕ್ತಿ ಇಟ್ಟು ನಡ್ಕೋರಿ, ವರ್ಷ 70 ನಿಮ್ಗೂ ಚಲೋ ಆಗಿ ಆಗ್ತದೆ ಅಂತ ಹೇಳಿದಾಗ ಮುಂದೆ ಈಗ ಮಗು ಆಗಿದೆ, ಬಹಳ ಚೆನ್ನಾಗಿದೆ. 100 ಶರಣರ ಒಂದು. ಇದನ್ನ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಒಂದು 2-3 ಕಿಲೋಮೀಟರ್ನಾಗ ಒಂದು ಕಟ್ಟಿ ಇದೆ. ಅಲ್ಲೊಂದು ಆ ಕಟ್ಟಿ ಮೇಲೆ ಬ್ಯಾಸರಾಗಿರ್ತದೆ, ಶರಣರು ಊರ್ ಬಿಟ್ಟು ಬಿಡ್ತಾರೆ. ಊರ್ ಬಿಟ್ಟು ಬಂದು ಶಿವಚಿಂತೆಯನ್ನು ಮಾಡ್ಕೊಂತ, ಬಿಸಿಲು ಬಹಳ ಇರ್ತತಿ. ಆ ಕಟ್ಟಿ ಅರಳಿ ಗಿಡ ಇರ್ತದೆ, ಅದ್ರ ಮೇಲೆ ಆನಂದವಾಗಿ ಸುಮ್ಮನೆ ಕುತ್ಕೊಂಡಿರ್ತಾರೆ, ಏನೋ ವಿಚಾರ ಮಾಡ್ಕೊಂಡು ಕೂತಿರ್ತಾರೆ. ಒಬ್ಬರೇ ಇರ್ತಾರೆ, ಏಕಾಂತ ವಿಚಾರ ಮಾಡ್ಕೊಂಡು ಕೂತಿರ್ತಾರೆ. ಒಬ್ಬ ಹೆಣ್ಮಕ್ಳು ಓಡೋಡಿ ಬರ್ತಾಳೆ, ಯಪ್ಪ ಶರಣ 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 ಅಂತ ಹೇಳಿ ಒಬ್ಬ ಹೆಣ್ಮಕ್ಳು ಓಡೋಡಿ ಬರ್ತಾರೆ. ಇವೆಲ್ಲ ಪುರಾಣದಾಗ ಇಲ್ಲ. ನಾ ಇಲ್ಲಿ ಫೀಲ್ಡ್ ವರ್ಕ್ ಮಾಡಿ ತಿಳ್ಕೊಂಡು ಇದನ್ನ ನಿಮ್ಗೆ ಹೇಳಾಕತ್ತೀನಿ. ಪುರಾಣದಾಗ ಇಲ್ಲಿದ್ರು ಅದು ಪುರಾಣ. ಅದು ಓಡೋಡಿ ಬರ್ತಾಳೆ. ಓಡೋಡಿ ಬಂದಾಗ ಶರಣರಂತಾರ, ಆಕೆ ಹೆಸರು ದುಳಮ್ಮ. ಅದನ್ನ ಹೇಳ್ತೀನಿ ನೋಡಿ, ಏನು ಆಕೆ ಹೆಸರು ದುಳಮ್ಮ. ಕರಿಕುಲ್ ಗಾಣಿಗೆರ್ ಹೆಣ್ಮಗಳಕ್ಕಿ. ಅಕ್ಕಿ ಏನ್ ಮಾಡ್ತಿರ್ತಾಳ ಅಂತ ಕೇಳಿ, ಶರಣರ ದಾಸೋಹದಾಗ ಮಾದಮ್ಮನವ್ರ ಜೊತೆಗೆ ಇವ್ರ ಜೊತೆಗೆ ಈಗ ನೀವು ಏನಾದ್ರು ಮಾಡ್ಬೇಕಂತ 4-8 ಮಂದಿ ಒಳ್ಳೆ ಹೆಣ್ಮಕ್ಳು ಎಲ್ಲಾರು ಮಾಡ್ತಿರ್ತೀರಿ. ಶರಣ ಸೇವೆ ಅಂತೇಳಿ ತಾಯಂದ್ರ ಎಲ್ಲರೂ ಬಂದು ಸೇವಾ ಮಾಡ್ತಿರ್ತೀರಿ. ಹಂಗ ಅಕ್ಕಿ ಸೇವಾ ಮಾಡ್ತಿರ್ತಾಳ. ಮನೆ ಸೇವಾ ಮಾಡೋ ಮುಂದೆ ನೋಡ್ರಿ, ಜಗತ್ತಿಗೆ ಮಕ್ಕಳನ್ನು ಕೊಟ್ಟಾನ ಅಪ್ಪ, ಆಕಿಗೆ ಮಕ್ಕಳ ಇರಂಗಿಲ್ಲ. ಆಕಿಗೆ ಒಂದು ಕೊರಗಿರ್ತೈತಿ. ನಾ ಹೆಂಗ್ ಕೇಳಿ ಹೆಣ್ಮಕ್ಳು ಕೆಲವೊಂದು ಸಂಕೋಚ ಇರ್ತದಲ್ಲ, ಕೇಳಂಗಿಲ್ಲ. ಆಕಿ ನಾನ್ರೆ ಸೇವಾ ಮಾಡ್ಕೊಂತ ಹೋಗೋಣ, ನೋಡೋಣ ನಮ್ಮ ಕಣ್ ತರದಂದ್ರೆ ಇವತ್ತಿಲ್ಲ ನಾಳೆ ಆದಿತ್ತಲ್ಲ ಅಂತೇಳಿ ಹಂಗ ಕೇಳಾರ್ದ ಹಂಗ ಬಿಟ್ಬಿಟ್ಟಿರ್ತಾಳೆ. ಬಿಟ್ಬಿಟ್ಲೆ ಅದು ಇನ್ನೇನು ಶರಣ ಬಸಪ್ಪನವ್ರು ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋಗ್ಲಿ ಆ ಹೆಣ್ಮಗಳಿಗೆ ಪಾಪ ಆಗ್ತದೆ, ಮಾಡಿ ನೋವಾಗ್ತದೆ. ನೋವಾಗಿ ಇನ್ನ ಕೇಳ್ಬೇಕಲ್ಲ, ಕೊನೆದಿದ್ದು ಈಗ ಇಲ್ಲಿ ಮಠ ಬಂದ್ಬಿಟ್ಟದ್, ಕುತಿ ಮಠ ಬಂದೈತಿ, ಕೇಳಬೇಕಲ್ಲ. ಓಡ್ಕೊತ ಹೋಗ್ಕಳ ದುಳಮ್ಮ. ಆಕಿ ಗಂಡನ ಹೆಸರು ಶರಣಪ್ಪ. ಕರಿಕುಲ್ ಗಾಣಿಗೆರವರು ಓಡ್ಕೊತ ಹೋಗ್ಕಳ. ಶರಣರು ಹೋದ್ರಂತ ಊರ್ ಬಿಟ್ಟು ಹೋದ್ಬಿಟ್ಲೆ ರಾಘವಾಂಕ ಹೇಳ್ತಾನೆ. ತನ್ನ ರಾಘವಾಂಕ ಚಾರಿತ್ರ್ಯದಲ್ಲಿ ಒಂದು ಪದ್ಯ ಬರೀತಾನ, ಪುರದ ಪುಣ್ಯಂ ಪುರುಷರು ಹಿಂದೆ ಹೋಗುದಿದೆ, ಪರಿಜನದ ಭಾಗ್ಯ ಒಣವಿಗೆ ನಡೆಯುತ್ತಿದೆ ಅಂತ ಹೇಳ್ತಾನ. ಅಲ್ಲಿ ಸತ್ಯ ಹರಿಶ್ಚಂದ್ರ ಅಯೋಧ್ಯೆಯನ್ನು ಬಿಟ್ಟು ಹೋಗೋ ಮುಂದೆ ಅಯೋಧ್ಯೆ ಪುಣ್ಯನ ಸತ್ಯ ಹರಿಶ್ಚಂದ್ರನಿಂದ ಹೋಗ್ಬಿಡ್ತಂತ. ಹಂಗ ಅರಳಗುಂಡಿಗಿನ ಪುಣ್ಯ ಯಾರಿಂದ ಹೋಯ್ತು ಅಂತ ಹೇಳಿದ್ರೆ ಶರಣರಿಂದ ಹೋಯ್ತು. ಪುಣ್ಯ ಹೋಗ್ಬಿಟ್ಟಿತ್ತು, ಊರಿನ ಮುಕ್ಕುಟವೇ ಹೋಗ್ಬಿಡ್ತು. ಅದಕ್ಕ ಕೂಡಲ ಸಂಗನ ಶರಣರಿಲ್ಲದ ಊರು ನರವಿಂದೆ ಕಾಳಿರಣ್ಣ, ಸಗಣಕ್ಕೆ ಸಾಸಿರ ಒಳಗುಟ್ಟವೇ ದೇವ. ಊರ ಮೃಗ ಕಾಡ ಮೃಗ ಒಂದಾಗಿ ಇರಲಾರವೇ ಹರನೆ. ಊರಂದ ಮಠ ಇರ್ಬೇಕು, ಸ್ವಾಮಿಗಳು ಇರ್ಬೇಕು, ಭಕ್ತರಿಗೆ ಬೋಧೆ ಮಾಡ್ತಿರ್ಬೇಕು. ಆ ಭಕ್ತರ ಮನಸ್ಸು ಹೆಂಗಿರ್ಬೇಕಂತ ಕೇಳಿದ್ರೆ ತಿಳಿ ಇರ್ಬೇಕು, ಸ್ವಚ್ಛ ಇರ್ಬೇಕಂತ. ಸ್ವಚ್ಛ ಮಾಡೋರು ಯಾರು? ನೀರಾಗ ಮೀನ ಇತ್ತಂದ್ರ ನೀರು ಹೆಂಗಿರ್ತದೆ? ಸ್ವಚ್ಛ ಇರ್ತದೆ. ಹಂಗ ಈ ಸಮಾಜ ಅನ್ನೋ ನೀರಾಗ ಸ್ವಾಮಿ ಅನ್ನೋ ಮೀನ ಇತ್ತಂತ ಕೇಳಿದ್ರೆ ಆ ಸಮಾಜದ ಸ್ವಚ್ಛ ಇರ್ತದೆ. ಅದಕ್ಕೆ ಎಲ್ಲೆಲ್ಲಿ ಹೋಗೋದುಗಳಕ್ಕಿಂತ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಸ್ವಾಮಿ ಹತ್ರ, ಸಂತರ ಹತ್ರ ಕಡೆಗೆ ಅವ್ರು ಕರೆಸ್ಬೇಕು, ಮನೆಗೆ ಕರೆಸಿ ಅವ್ರ ಸಂಪರ್ಕದಾಗಿರ್ಬೇಕು. ಅಂದಾಗ ಸಂಸ್ಕಾರ ಯಾರಿಗೆ ಬರ್ತದ್ರಿ? ಹೆಂಗ್ ಪೂಜೆ ಮಾಡ್ಕೋಬೇಕು,
ಗುರುಗಳು ಅಂದ್ರೆ ಏನು ಬರ್ತದೆ? ಇಲ್ಲಾಂದ್ರೆ ಒಂದು ಕೆಲಸ ರೊಟ್ಟಿ ಮಾಡಿ ಮಾಡ್ತಾವ್ರು ದಾಸ್ ಮಾಡ್ಕೊಂಡ್ಬಿಟ್ರೆ ಏನು ಆಗಂಗಿಲ್ಲ. ಅಲ್ಲಿ ದನನು ತಿಂದು ಮಕ್ಕೊಂಡಿರ್ತಾವ, ಮಕ್ಕಳು ಇರ್ತಾವ್, ನೀವು ಹಂಗ್ ಮಾಡಿರಿ ಆಯ್ತು ಮುಗತಿ ದೇವ್ರ ಬರ್ರಿ ಅಂತ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಗುರುಗಳ ಸಂಪರ್ಕ ಇರ್ಬೇಕು, ಸ್ವಾಮಿಗಳ ಸಂಪರ್ಕ ಇರ್ಬೇಕು. ಅಂದಾಗ ಏನಾಗ್ತದೆ ಅಂತ ಕೇಳಿದ್ರೆ ಆ ಜೀವನಕ್ಕೊಂದು ಬಂಗಾರದ ಹೂವಿಗೆ ವಾಸನೆ ಬಂದಂಗ ಆಗ್ತದೆ. ಅದನ್ನು ಯಾರು ಮಾಡಾಕತ್ತಾರ ಅಂತ ಕೇಳಿದ್ರೆ ನಮ್ಮ ಶಿವ ಮಾಸ್ತರ್ 3 ವರ್ಷದ ಪುರಾಣ ಇಟ್ಕೊಳ್ಳೋದ್ರ ಮೂಲಕ ಮಾಡಾಕತ್ತಾರ. ನೀವೆಲ್ಲ ಬಹಳ ಭಕ್ತಿಯಿಂದ ಏನ್ ಮಾಡಾಕತ್ತೀರಿ ಅಂತ ಕೇಳಿದ್ರೆ ಆ ಕಾರ್ಯವನ್ನು ಮಾಡಾಕತ್ತೀರಿ. ಇನ್ನೂ ಏನೇನ್ ನಡೀತದೆ ಶರಣರು ಎಲ್ಲಿ ಹೊಂಟಾರೆ ಅಲ್ಲಿ ಧೂಳಮ್ಮ ಬಂದಾಳ ಅಂತ ಹೇಳಿಬಿಡ್ತಿರ್ತಾರೆ. ಇನ್ನೊಂದ್ ಸ್ವಲ್ಪ ಹೇಳಿ ಕಾಡ್ಬೇಕು ಪುರಾಣ, ಯಾಕಂದ್ರೆ ಹೇಳಂದ್ರೆ ಹೇಳ್ತೀನಿ, ಚಪ್ಪಾಳಿ ತಟ್ಬೇಕು ನಾನು. ಅಲ್ಲಿ ಧೂಳಮ್ಮ ಓಡೋಡಿ ಬರ್ತಾಳ. ಓಡಿ ಬಂದ್ಬಿಟ್ಲೆ ಇವತ್ತು ನಿಜವಾಗ್ಲೂ ಪುರಾಣ ಖಂಡಿತವಾಗಿ ಹೇಳ್ತೀನಿ, 99% ಕ್ಯಾನ್ಸಲ್ ಮಾಡ್ಬೇಕಂತ ಮಾಡ್ತೀನಿ. ನನಗೆ ಜ್ವರ ಬಂದ್ಬಿಟ್ಟಿದ್ವು. ಆಕಳಿ ಮಧ್ಯಾಹ್ನ ಜಳಕ ಮಾಡಿದ್ವಿ, ಬೆಳಗ್ಗೆ ಏನು ಒಂದು ಹನಿ ನೀರು ಕೊಡ್ತಿದ್ದಿಲ್ಲ. ಮಧ್ಯಾಹ್ನ ಜಳಕ ಮಾಡಿದೆ. ಏನ್ ಯಾಕೆ ಮಾಡಿ ಶರಣಪ್ಪ ನೀನು ನೋಡ್ತೀನಿ ನಿನ್ ಮೇಲೆ ಭಕ್ತಿ ಒಟ್ಟು ಪುರಾಣ ಹೇಳ್ಬೇಕು, ಪುರಾಣ ಗ್ಯಾಪ್ ಆಗ್ಬಾರ್ದು. ಒಟ್ಟು ಜ್ವರ ಬಂದಿದ್ದು. ನಾನು ಬರ್ಬೇಕಾದ್ರೆ ಸರ್ ಮೈ ಮುಟ್ಟಿ ಸುಡಾಕತ್ತಿತ್ತು, ಮೈ ಮುದ್ದಾರ ಜ್ವರ ಆದ್ರಿ ಅಂತ ಹೇಳಿದ್ರು. ಆದ್ರೆ ಅವ ಏನ್ ಮಾಡ್ತಾರ ಮಾಡಿದ್ವಿ, ಶರಣ ಸ್ಟೇಷನ್ ಮೇಲೆ ಪಾರ ಹಾಕ್ತೀನಿ, ಅಲ್ಲಿ ಹೋಗಿ ಕುಂತ್ಬಿಟ್ಟು ಜ್ವರ ಇರಬಾರ್ದು ನೋಡ್ರಿ ಅಂತಂದೆ. ಇಲ್ಲಿ ಬಂದು ಕುಂತೀನಿ, ಜ್ವರ ಹೋಗ್ಯಾವ ಮೈಯಲ್ಲಿ, ಜ್ವರ ಇಲ್ಲ. ಅದಕ್ಕೆ ನಾವು ಹುರುಪಿನಿಂದ ಪುರಾಣ ಹಾಕತ್ತೀನಿ. ಇವತ್ತು ಇಷ್ಟು ದಿವ್ಸ ಹೆಂಗೆ ಹೇಳಿನ ಗೊತ್ತಿಲ್ಲ, ಇವತ್ತು ಮಾತ್ರ ಬಹಳ ಹುರುಪಿನಿಂದ ಹಾಳಾಕತ್ತೀನಿ. ಯಾಕಂತ ಕೇಳಿದ್ರೆ ಅವ್ನ ಲೀಲೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ಧೂಳಮ್ಮ ಓಡಿ ಬಂದಾಗ ಶರಣರು ಆ ಕಟ್ಟಿ ಮೇಲೆ ಕುತ್ಕೊಂಡಿರ್ತಾರೆ. ತಮ್ಮ ಇಲ್ಲಿ ನೋಡಿಲ್ಲ ರಾಜು ನೋಡಿಸಿದಾನೆ. ಆ ಓಡಿ ಬಂದು ಶರಣರು ಕುತ್ಕೊಂಡಿದ್ರಲ್ಲ, ಉತ್ತಕ ಕಾಲಿಗೆ ಬಿದ್ದೆ. ಯಪ್ಪ ಯಾಕೆ ಬೇದೋಳಮ್ಮ, ಏನ್ ನಿನಗೆ ಏನ್ ಯಾಕೆ ಅಳಕತ್ತಿ? ಯಪ್ಪ ನೀವು ಊರ್ ಬಿಟ್ಟು ಹೊಂಟ್ರೆ ಹೆಂಗ? ಯಪ್ಪ ತಂದೆ ಊರ್ ಬಿಡ್ಬಾಡ್ರಿ ಅಪ್ಪ, ನಮ್ಮ ಅರಳಗುಂಡಿಗೆ ಪುಣ್ಯ ನೀವರಿಪ್ಪ. ಈ ನೆಲದ ಯೋಗಿ ಪುಂಗವರು ನೀವು ಊರ್ ಬಿಟ್ಟು ಹೋದ್ರೆ ಹೆಂಗ್ರಿ ಅಪ್ಪ ಅನ್ನೋರು ಅಂತಿರ್ತಾರ. ಊರಿಗೆ ಹೊಸಬರು ಬಂದರೆ ಪುರದೊಳಗಣ ಸ್ವಾಣ ನೋಡಿ ಬೊಗಳದೆ ಸುಮ್ಮನೆ ಬಿಡುವನೆ ಬಸವಣ್ಣವ್ರು ಕೇಳ್ತಾರ. ಊರಿಗೆ ಹೊಸಬರು ಬಂದರೆ ಪುರದೊಳಗನ ಸ್ವಾನ ನೋಡಿ ಬೊಗಳದೆ ಸುಮ್ಮನೆ ಬಿಡುವದೆ, ಊರಿಗೆ ಹೊರಗಾದ ಶರಣರು ಊರುಗಳ ಮಧ್ಯದೊಳಗಲು ದೂಷಕರು ದೂಷಿಸದಿಪ್ಪರೆ ಉಡಲ ಸಂಗಮದೇವ. ದೂಷಕರ ಧೂಮಕೇತುಗಳು ನೀವು ಅಂತ ಹೇಳ್ತಾರೆ. ಅಯ್ಯವ್ರು ಬೈತಿರ್ತಾರ, ಅನ್ನೋರು ಅಂತಿರ್ತಾರ. ಯಪ್ಪ ಅದು ನೀವೇ ಜ್ಞಾನಿಗಳಾದವ್ರು ಮನಸ್ಸಿಗೆ ಹಚ್ಕೊಂಡ್ರೆ ಹಂಗ್ರಿ ಅಂತ ಹೇಳಿ ಅವತ್ತು ಮಾತಾಡೋದಕ್ಕೆ ಇಲ್ಲ. ಮುಗ್ದಕ್ಕ ಶಿವನ ಕೃಪಾ ಆಗ್ಯದ, ಇಲ್ಲಿಂದ ಹೋಗ್ಬೇಕಂತ ಹೇಳಿದ್ಳಮ್ಮ. ಅದಕ್ಕ ನಾ ಹೊಕ್ಕಿನವ, ಏನ್ ತಿಳ್ಕೊಬೇಡ ತಾಯಿ ಅಂತ ಹೇಳಿ ಆ ತಾಯಿಗೆ ತಲೆ ಮೇಲೆ ಕೈ ಇಟ್ಟು, ಇಲ್ವಾ ನಿನ್ ಒಳ್ಳೇದಾಗ್ಲಿ, ಇಷ್ಟು ದಿವ್ಸ ದಾಸೋಹದಲ್ಲಿ ಬಹಳ ಸೇವಾ ಮಾಡಿ ನಿನಗೆ ಒಳ್ಳೇದಾಗ್ಲಿಪ್ಪ, ಪರಮಾತ್ಮನ ಕೃಪಾ ನಿನ್ನ ಮ್ಯಾಲ ಇರ್ಲಿ ಅಂತ ಹೇಳಿ ಇನ್ನೂ 25 ನಿಮಿಷ ಪುರಾಣ ಮುಂದುವರಿಸ್ಬೇಕಲ್ಲ. ಬಂದ್ಬಿಟ್ಲೆ ಬಿಟ್ಬಿಟ್ರೆ ನಮ್ಗೆ ಈಗ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ನಾನು ಭಾಳ ಹುರುಪ್ನಿಂದ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ನಾನು ಹೋದೆ ನಡ್ಬರ್ಕೆ ಅಂತ ಹೋದೆ ಅಂತ ಏನೊಂದು ಹುಟ್ಟಿಸ್ಬೇಡ್ರಿ. ಮತ್ತೆ ನನಗೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲದಕ್ಕೆ ಅಂತೀನಿ. ಮತ್ತೆ ಯಾಕೆ ಹೋದವ ಮುತ್ಯ ನಿಮ್ಮ ಬಾಯಿಗೆ ಸಿಕ್ಕವು ಎಲ್ಲ ಕತ್ತೆನಾಗಿರ್ತ ಮುತ್ಯನಾಗಿರ್ತಾನೆ. ಅದಕ್ಕೆ ಮತ್ತೆ ಹಂಗೆ ನನ್ನ ಒಟ್ಟ ಹಿಡಿಬೇಡ್ರಿ, ಬಾಯಿಗೆ ಎಲ್ಲ ಹಿಡಿಬೇಡ್ರಿ. ಏನು ನನಗೇನು ಯಾವ ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಅದನ್ನ ಇಟ್ಕೊಂಡ್ರೆ ಏನು ಮಾಡವ ನಾನು? ಒಂದೇ ನನ್ನ ಸ್ವಭಾವ ಅಂದ್ರೆ ನೇರವಾಗಿ ಮಾತಾಡೋದು, ಯಾರ್ದು ಮುಚ್ಚು ಮರೆ ಇಲ್ಲ. ನೇರವಾಗಿ ಶಿವಸರ್ ಅದರ ನೇರವಾಗಿ ದಂಡ ಡೈರೆಕ್ಟ್ ಕಾಲ್ ಇರ್ತಾವ ನಮ್ಗೆ, ಯಾವ ಟ್ರಂಕ್ ಕಾಲ್ ಇದಂಗಿಲ್ಲ. ಹಂಗೆ ಮನಸ್ಸು ಇರ್ತದೆ. ಯಾಕಂತ ನಮ್ಗೆ ಯಾವ ದ್ವೇಷನ ಯಾರು ಭಾವನೆಯಿಲ್ಲ. ನಾನು ಎಲ್ಲ ಬಿಟ್ಟು ಬಂದವ್. ನನಗೆ ಯಾಕೆ ದ್ವೇಷ ಅಸೂಯೆ ಬೇಕದಿಲ್ಲ. ಕೊಲ್ಲು ವೈರು ಬಂದ್ರೆ ಬರಿಪ ಅಂತೀವಿ ನಾವು. ಅದಕ್ಕೆ ಹೇಳ್ತೀನಿ. ಏನ್ ಹೇಳಕತ್ತಿದ್ದೆ ಹರ್ಗಿರಿ ಏನ್ ಹೇಳಕತ್ತಿದ್ವ ತಂಗಿ? ಏನ್ ಹೇಳಕತ್ತಿದ್ದೆ? ಕಡ್ಡಿ ನಮ್ಮ ಬಸವಣ್ಣ ಕೇಳ್ತೆ. ಊರ್ ಬಿಟ್ಟು ಹೋಗಲ್ಲ. ಅದಕ್ಕೆ ಅವತ್ತು ಊರ್ ಬಿಟ್ಟು ಹೋಗೋದಂಗ ಆಗುತ್ತೆ ನೋಡ್ರಿ. ಆಗ ಊರ್ ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ. ನೀವು ನಮ್ಮ ಅರಳಗುಂಡಿ ಪುಣ್ಯ ಇದ್ದೀರಿ. ನಿಮ್ಮ ಅರಳಗುಂಡಿಗೆ ಹೆಸರು ಬಂದಿದ್ದ ಇಡೀ ಕರ್ನಾಟಕದಲ್ಲಿ ಯಾರಿಂದ ಅಂತ ಕೇಳಿದ್ರೆ ಕಲಬುರಗಿ ಶರಣ ರಾಜ ಯಾರು ಶರಣಬಸಪ್ಪನಿಂದ ಬಂದತ್ರಿಪ್ಪ. ಅದಕ್ಕೆ ಈ ಊರ್ ಬಿಟ್ಟು ಹೋಗ್ಬೇಡ್ರಿಪ್ಪ. ಪಾಪಿಗಳು ಅಂತಿರ್ತಾರೆ, ಅವ್ರೆಲ್ಲ ಕೆಚ್ಚಾಗಿನ ಉಣ್ಣಿದ್ದಂಗೆ ಇರ್ತಾರೆ.
ನೀವು ಅದನ್ನ ಯಾಕೆ ಹಚ್ಕೊಂತೀರಿಪ್ಪ? ದೊಡ್ಡವರದಿರಿ. ಬಂದ ಕಲ್ಲುಗಳನ್ನ ನೋಡ್ರಿಪ್ಪ, ಮಾವಿನ ಗಿಡದ ಕಲ್ಲು ಹೋಗಿದ್ರ ಕಲ್ಲು ಹೋಗಿಸ್ಕೊಂಡು ಮಾವಿನ ಗಿಡ 2 ಹಣ್ಣು ಕೊಡ್ತದೆ. ಮತ್ ನಿಮಗೂ ಕಲ್ಲು ಹೋದಾರಂದ್ರೆ ಅವ್ರಿಗೆ ಹಣ್ಣು ಕೊಡ್ರಿ ಮತ್ತು ನೀವು ಮಣ್ಣು ಕೊಡ್ಬೇಡ್ರಿ ಅವ್ರಿಗೆ ಅಂತ ಹೇಳ್ತಾಳಕಿ. ಅವರು ಮಾತಾಡ್ತಾರೆ, ಎಷ್ಟು ಅದ್ಭುತ ಮಾತಾಡ್ತಾರೆ. ಕಲ್ಲು ಹೋದ್ರೆ ಹೊಳಿ ಕಲ್ಲು ತಗೊಂಡು ಹೋಗ್ಬಿಟ್ರೆ ಅವ್ರಿಗೆ ಸಣ್ಣವ್ರು ನಾವು ಹಾಕಿವಿ. ಕಲ್ಲು ಹೋಗದಾರ ಬಾ ಅಂತ ಹೇಳಿ ಕಲ್ಲು ತಗೊಂಡೋಗಿ ಬಾಡ್ದೆ ಅವ್ರಿಗೆ ಏನ್ ಕೊಡ್ಬೇಕು? 2 ಚಲೋ ಹಣ್ಣು ತಗೊಂಡು ಹೋಗಪ್ಪ, ಇನ್ನೂ ಕಲ್ಲು ಹೋಗಿ ಶಕ್ತಿ ಬರಲಿ ನಿಮ್ಗೆ ಅಂತ ಹೇಳಿ ಕೊಟ್ಟು ಕಳಿಸ್ಬೇಕಂತ ಸ್ವಾಮಿಗಳಾದವ್ರು ಸಂತರಾದವ್ರು ಹೇಳ್ತಾಳ. ಯಪ್ಪ ಹೋಗ್ಬೇಡ್ರಿ ಅಂತ ಹೇಳ್ತಾಳ. ಅವಾಗ ಶರಣಪ್ಪನವ್ರು ಹೇಳ್ತಾರೆ, ಯವ್ವ ತಾಯಿ, ನನ್ಗೆ ಯಾರ ಆಜ್ಞೆ ಆಗ್ಯದ ಅಂತ ಕೇಳಿದ್ರೆ ಮ್ಯಾಲಿನ ಆಜ್ಞೆ ಆಗಿರ್ಬೇಕು, ಮ್ಯಾಲಿನ ಹುಕುಮ್ ಆಗ್ಯದ, ಅದಕ್ಕೆ ನಾನು ಹೋಗಬೇಕು, ಇಲ್ಲಿ ಇರುವುದಿಲ್ಲ, ಇಲ್ಲಿಂದ ಋಣಾನಂದ ಎಲ್ಲ ಮುಗ್ದದ, ನಾನೇನ್ ಮಾಡ್ಬೇಕು? ಹೋಗ್ಲೇಬೇಕು ಅಂತ ಹೇಳಿ ಅವಳಿಗೆ ಹೇಳ್ತಾಳೆ. ಶರಣಬಸಪ್ಪನವರು ಹೇಳಿದ ಭಾಳ ಅಳಾಕತ್ತಾಳೆ. ಅತ್ಕೊಂತ ಸೆರೆದು ತೊಯ್ತೈತಿ ಪಾಪ. ತೊಯ್ದು ಆಕೆ ಒಂದು ಮಾತು ಕೇಳ್ತಾಳೆ, ಯಪ್ಪ ಹಂಗಾರ ನೀವು ಹೋಗತ್ತೀನಿ ಅಂದ್ರೆ ನನಗೊಂದು ಮಾತು ಕೊಡ್ಬೇಕಪ್ಪ ಅಂತ. ಏನದು ಹೇಳು ಅಂತಾರೆ ಶರಣಬಸಪ್ಪನವರು. ಏನದು ಹೇಳು ಅಂತಾರೆ. ಹೇಳಿದಾಗ ಆಕೆ ಕೇಳ್ತಾಳ, ಯಪ್ಪ ನಾನು ನಿನ್ನನ್ನ ಬೇಡ್ಬೇಕಂತ ಹೇಳಿ ಇಲ್ಲೇ ಮಠ ಬಂದು ಒಳಗೆ ನೋಡ್ಕೊಂಡೇನಿ. ಮತ್ತ ನನ್ನ ವಂಶದ ಕುಡಿನ ಇಲ್ಲವಪ್ಪ, ಅದಕ್ಕೆ ನಿನ್ನದು ಕೃಪಾ ಮಾಡಪ್ಪ, ನನಗೆ ನಿನ್ನ ಆಶೀರ್ವಾದ ಮಾಡೋದು. ಮತ್ತೆ ಕಣ್ಣೀರು ವರ್ಷ ಮತ್ತೆ ಪಾದಕ್ಕೆ ಬೀಳ್ತಾಳೆ. ಇದ್ದಾಗ ಆಗಿದ್ದೋರ್ವ ಇಷ್ಟು ದಿವಸ ಸೇವಾ ಮಾಡಿದಿ, ನಿನಗೆ ಪಗಾರ ಕೊಡ್ಬೇಕಿಲ್ಲ ನಾನು, ಅದಕ್ಕೆ ತಗೋ ನೀನು ಒಳ್ಳೇದಾಗ್ಲಿ ಅಂತ ಹೇಳಿ ಕಲಿಬೇಕು ಆಶೀರ್ವಾದ ಮಾಡ್ತಾರೆ. ಈಗ ಸೇವಾ ಮಾಡಿದ್ವಲ್ಲ, ಅದಕ್ಕೆ ಸೇವಾ ಮಾಡಬೇಕು. ಈಗ ಬಂದಿರಲ್ಲ, ಇದು ಮನೆ ಅಂತ ತಿಳ್ಕೊಬೇಡ್ರಿ, ನೀವ್ ಯಾರು ತಿಳ್ಕೊಬೇಡ್ರಿ, ಶಿವ ಮಾಸ್ತರ್ ಮನೆ ಅಂತ ತಿಳ್ಕೊಬೇಡ್ರಿ. ಏನ್ರಿ ಏನಂತ ತಿಳ್ಕೊಬೇಕು ನೀವು? ಮಾಸ್ತರ್ ಬಿಡು ಮನೆ ನಾವ್ಯಾಕೆ ಮಾಡೋದು, ಹಂಗ ಸಂಬಂಧಕ್ಕೆ ಪ್ರಭಾವತಿಗೆ ಸಂಬಂಧ ಬೇಡ್ರಿ. ಏನನ್ಬೇಕ? ಸ್ವಲ್ಪ ನಮ್ಮ ಹಾಜರಿ ಎಲ್ಲಿ ಹಾಕದ ಅಲ್ಲೊಂದು ಪುಸ್ತಕ ಇಟ್ರ ಒಳಗ ನೋಡ್ರಿ, ಕಂಡತ್ತೇನ? ಆ ಪುಸ್ತಕ ನಿಮ್ಗೆಲ್ಲ ಕಾಣಂಗಿಲ್ಲ, ಅವು ನಮ್ಮ ಹತ್ರ ಕಂಡಿರ್ತಾವ. ಆ ಪುಸ್ತಕಕ್ಕೆ ನೀವೇನ್ ಹಾಕ್ಬೇಕಂತ ಕೇಳಿದ್ರೆ ಸೇವಾ ಅನ್ನೋ ಹಾಜರಿ ಹಾಕ್ಬೇಕು. ಎಡಗೈ ಅನ್ನುವಂತ ಈ ಕೈ ಒಳಗ ಸಮಾಜ ಅನ್ನೋ ಲಿಂಗ ಹಿಡ್ಕೊಂಡು ಸೇವಾ ಅನ್ನೋ ಪತ್ರಿ ಧರಿಸ್ಬಿಟ್ಟು ಅಂತ ಕೇಳಿದ್ರೆ ನಿಮ್ ಜೀವನ ಶಿವಯೋಗ ಆಗ್ತದೆ. ಎಲ್ಲೇ ಹೋಗ್ಲಿ, ಇವತ್ತು ಮಠಕ್ಕೆ ಹೋಗ್ಲಿ, ಅಲ್ಲಿ ಏನು ಅಡ್ಡ ಕತ್ರಿ ಇಟ್ಕೋಬಾರ್ದು, ಅಲ್ಲಿ ಹೋಗಿ ಸೇವಾ ಮಾಡುದು. ನಾ ಶ್ರೀಮಂತ, ನಾನ್ ಜಾಣ, ಯಾವ್ದೆಲ್ಲ ಬಂದಿರ, ಯಾವ ಡಾಕ್ಟರ್ ಬರಂಗಿಲ್ಲ, ಯಾವ್ದು ಶಾಶ್ವತ ಇರಂಗಿಲ್ಲ. ಅಲ್ಲಿ ಬಾಗಿ ಹೋಗ್ಬೇಕು, ಬೀಗಿ ಹೋಗ್ಬಾರ್ದು, ಬಾಗಿ ಹೋಗ್ಬೇಕು, ಸೇವಾ ಮಾಡ್ಬೇಕು. ಹಂಗ ಕೇಳಿದಾಗ ಇಲ್ಲಿ ಆಕಿಗೆ ಆಶೀರ್ವಾದ ಮಾಡ್ತಾರೆ. ಯವ್ವ ಬರೋ 1 ವರ್ಷದಾಗ ನಿನಗ ಭಾರಿ ಬಲವಂತ ಮಗ ಹುಡ್ತಾನವ, ನಿನಗ ಕಲ್ಯಾಣ ಆಗ್ತೈತಿ, ಹೋಗು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅವರೇ ಮುಂದೊಂದು ವರ್ಷ ಹುಡ್ತಾರೆ. ಇವತ್ತು ನಗನೂರಿನ ಬಲವಂತ ಶರಣರು ಅಂತ ಹೇಳಿ ಹೋಗ್ತಾರೆ. ಅವರೇ ಕಲಬುರಗಿ ಶರಣ ಬಸವೇಶ್ವರ ಲಾಸ್ಟ್ ಅರಳುಗುಂಡಿಗೆ ಬಿಟ್ಟು ಹೋಗ್ತಾಗ ಯಾರು ಆ ತಾಯಿ ಹೆಸರೇನು ಹೇಳಿದ್ದಲ್ಲ, ಯಾರ್ರಿ? ಧೂಳಮ್ಮನಿಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನಗನೂರಿನಲ್ಲಿ ಬಲವಂತರಾಯ ಶರಣ ದೊಡ್ಡ ಮಠ ಇದೆ. ಅವ್ರ ಮೊಮ್ಮಗನೇ ಇವತ್ತು ಆ ಮಠ ಅರಳುಗುಂಡಿಗಳು ನೋಡ್ಕೊಂತಾರ ದಂಪತಿಗಳು. ಬಹುಶಃ ನಿಮ್ ಹೋದ್ರೆ ಸುಮ್ಮನೆ ಚರಿತ್ರೆ ಇರಲಿ ಅಂತ ಹೇಳಿದೆ. ಹಿಂಗ ಶರಣದ ಚರಿತ್ರೆ ಬಹಳ ಅಮೋಘವಾಗಿ ಶರಣಪ್ಪ ಕಲಬುರಗಿಯಪ್ಪ ಕರುಣಾದಿಂದೆಲ್ಲರಿಗೂ ಸಲಹೋ ಜಗದಪ್ಪ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಕಲಬುರಗಿಯಪ್ಪ ಕರುಣಾದಿಂದೆಲ್ಲರಿಗೂ ಸಲಹೋ ಜಗದಪ್ಪ ಕರುಣಾದಿಂದೆಲ್ಲರಿಗೂ ಸಲಹೋ ಜಗದಪ್ಪ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ
ಕೊಟ್ಟ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ ನನ್ನಪ್ಪ ಎಂದವರ ಎತ್ತಿಕೊಂಡ ನನ್ನಪ್ಪ ಎಂದವರನ್ನು ಎತ್ತಿಕೊಂಡ ನನ್ನ ಮಕ್ಕಳಿವರನ್ನು ಹರಕೆ ಕೊಟ್ಟ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ ಮಕ್ಕಳ ಬೇಡವರಿಗೆ ಕೊಡುವುದೇ ಬೆಟ್ಟ ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ ಮಕ್ಕಳ ಬೇಡವರಿಗೆ ಕೊಡುವುದೇ ಬೆಟ್ಟ ಹಕ್ಕುಗಳಿಗೆ ಹೊರತ ಕಾಡನ್ನು ಕೊಡಿಬಿಟ್ಟ ಹಕ್ಕಿಗಳಿಗೆ ಹೊಲದ ಕಾಡನ್ನು ನೋಡಿಬಿಟ್ಟ ಹಕ್ಕಿಗಳ ಹಣವನ್ನು ದಾಸೋಹವಿಟ್ಟ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಗುರುಲಿಂಗ ಗಂಗವರ ಸೇವೆಗಳಿಂದ ಹರಳುತ್ತಿರವರೆಂದು ನಂಬಿದ ಸಂತ ಗುರುಲಿಂಗ ಗಂಗವರ ಸೇವೆಗಳಿಂದ ಹರಳುತ್ತಿರವರೆಂದು ನಂಬಿದ ಸಂತ ಅವರ ಸೇವೆ ಮಾಡಿರುವ ಸಾಕ್ಷಿನಿಂದ ಅವರ ಸೇವೆ ಮಾಡಿರುವ ಸಾಕ್ಷಿನಿಂದ ಶರಣಗಾಯ ಭಕ್ತಿ ರಾಮಾಂತ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಗಂಗೆಯ ಮಾತೆಗೆ ಗಂಗನೆತ್ತಿದ ಸಿಂಹಾಸನದ ವೇದವನ್ನೈದ ಗಂಗೆಯ ಮಾತೆಗೆ ಗಂಗನೆತ್ತಿದ ಸಿಂಹಾಸನದ ವೇದವನ್ನೈದ ಹಿಂದೂವರನ ಭಕ್ತರನ್ನ ಎಲ್ಲರನ್ನ ಕಲಬುರಗಿ
ಕಲಬುರ್ಗಿಯ ಶರಣಬಸಪ್ಪನವರ ಲೀಲಾ ಪ್ರಸಂಗವನ್ನು ಇವಾಗಲೂ ಬಹಳ ಚಂದ ಹಾಡಿದ, ಬಹಳ ಪ್ರಸಿದ್ಧವಾದಂತಹ ಹಾಡದು. ಬಹುಶಃ ಹಿಂಗ ಶರಣಬಸಪ್ಪನವರು ಅನಂತ ಲೀಲೆಯನ್ನ ಮಾಡ್ತಾ ಮಾಡ್ತಾ ಊರನ್ನ ಬಿಡ್ತಾರೆ. ಅರಳು ಮಂದಿಯನ್ನು ಬಿಟ್ಟು ಎಲ್ಲಿಗೆ ಬರ್ತಾರ ಮುಂದೆ ಅಂತ ಕೇಳಿದ್ರೆ, ಅವರು ಅಡ್ಡಾಡ್ಕೊಂತ ಬರೋ ಮುಂದ ಅಲ್ಲಿ ಏನು ಅವ್ರಿಗೆ ಎದುರಾಗ್ತದ ಅಂತ ಹೇಳಿದ್ರೆ, ತುಂಬಿದ ಭೀಮೆ ತುಂಬಿ ಹರಿತಾ ಇರ್ತಾನೆ. ಭೀಮಾ ನದಿ ತುಂಬಿ ಹರಿತಾ ಇರ್ತದ, ಒಡಲನ್ನ ತುಂಬಿ ಹರಿತಾ ಇರ್ತಾನೆ. ಶರಣರನ್ನು ನೋಡಿದಂತಕ್ಕೆ, ಯಪ್ಪ ಶರಣ, ನನ್ನೊಳಗೆ 100 ಮಂದಿ ಏನೇನೋ ಪಾಪ ಬಿಟ್ಟು ಹೋಗ್ಬಿಟ್ಟಾಗ ಅವನು ಹೊತ್ಕೊಂಡು ನಾನು ಹೊಂಟೇನಿ ಒಂದು ಸಮುದ್ರಕ್ಕೆ. ನಿನ್ನ ಪಾದ ನನ್ನ ಒಳಗೆ ಇಟ್ಟು ನನ್ನ ತಲೆ ಮೇಲೆ ನಾನು ಶುದ್ಧವಾಗಿ ಹಾಕೊಂಡು ಹೋಗ್ತೀನಿ, ಪಾದೋದಕವಾಗಿ ಹಾಕೊಂಡು ಹೋಗ್ತೀನಿ ಅಂತ ಪಾದ ನನ್ನ ಒಳಗಡೆ. ಅದಕ್ಕೆ ಮಹಾತ್ಮರು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಯಾಕೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರ? ಅಥಣಿ ಶಿವಯೋಗಿಗಳು ಕೃಷ್ಣಾ ನದಿಯೊಳಗೆ ಸ್ನಾನ ಮಾಡ್ತಿದ್ರು ಅಂತ ಕೇಳಿದ್ರೆ, ಅವರು ವರ್ಷದಾಗ 1-2 ಸಲ ಸ್ನಾನ ಮಾಡ್ತಿದ್ರಂತ. ಅಥಣಿ ಅಪ್ಪ ಅವರು